Very nice morning, my dear students. Welcome back to your English Academy YouTube channel. Okay, dear students, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಕ್ಲಾಸ್ 10th ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲೆಸನ್ ಯಾವುದ್ರಿ ಹೀರೋ ಅಂತಕ್ಕಂಥ ಲೆಸನ್ನನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ಕೂಡ ಏನು ಮಾಡ್ರಪ್ಪ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡ್ರು ಚೆನ್ನಾಗಿ ಎಕ್ಸ್ಪ್ಲನೇಷನನ್ನು ಕೇಳ್ತಾ ಹೋಗ್ರಿ. ಓಕೆ, we will start that. The lesson is a hero. ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ R.K. ನಾರಾಯಣ್, ರಶಿಪುರಂ ಕೃಷ್ಣಸ್ವಾಮಿ ನಾರಾಯಣ್ ಅವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಟೋರಿ. ಇಲ್ಲಿ ಹೀರೋ ಯಾರಪ್ಪ ಅಂದ್ರೆ ನಮ್ಮ ಸ್ವಾಮಿ ಇಲ್ಲದ ನೋಡ್ರಿ, ಇಲ್ಲಿ ಕೂತಾನಲ್ಲ, ಈ ಒಂದು ಪಿಕ್ಚರಲ್ಲಿ ಕೂತಿದಾನಲ್ರಿ, ದಟ್ ಈಸ್ ಹೀರೋ. ಆ ಒಂದು ಹೀರೋನ ತಂದೆ ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾರೆ. ಓಕೆ, ಈ ಒಂದು ಸ್ಟೋರಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋ ಕ್ಲಾಸಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಬಿಗಿನ್. ಓಕೆ, ದ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂತಂದ್ರೆ ಫಾರ್ ಸ್ವಾಮಿ ಈವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಈಗ ನೋಡ್ರಿ, ನಮ್ಮ ಈ ಒಂದು ಸ್ಟೋರಿ ಹೀರೋ ಯಾರಪ್ಪ ಅಂದ್ರೆ ಸ್ವಾಮಿ. ಈ ಸ್ವಾಮಿಯ ಜೀವನದಲ್ಲಿ ನಡೀತಕ್ಕಂಥ ಇವೆಂಟ್ಸ್ ಅಂದರೆ ಏನಪ್ಪ ಅಂದ್ರೆ ಘಟನೆಗಳು. ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್, ಅವನ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ಬೇರೆ ಅನಿರೀಕ್ಷಿತ ತಿರುವುಗಳನ್ನು, ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಏನ್ರಿ, ನಿರೀಕ್ಷಣೆ ಮಾಡಲಾರ್ದು, ಅನಿರೀಕ್ಷಿತ ಅಂತ ಕರಿತೀವಲ್ಲ, ಅಂಥ ತಿರುವುಗಳನ್ನು ಅವನ ಜೀವನದಲ್ಲಿ ಘಟನೆಗಳು ನಡೀತಾ ಇದ್ವು. ಒಂದು ಘಟನೆ ಏನಾಯಿತು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೈಡ್ಸ್. ಇಲ್ಲಿ ಸ್ವಾಮಿ ಕೂತಿದ್ದಾನೆ, ಇಲ್ಲಿ ಅವರ ಅಪ್ಪ ಇದ್ದಾನೆ. ಅಪ್ಪ ಏನು ಮಾಡ್ತಾ ಇದ್ದಾನೆ ನೋಡ್ರಿ, ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್, ಅಪ್ಪ ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೈಡ್. ಎಲ್ಲಿದು ಹಾಲ್ ಇದೆ ರೀ, ಇಲ್ಲಿ ಕಿಟಕಿ ಕರ್ಟನ್ ಹಾಕಿದ್ದಾರೆ ನೋಡ್ರಿ, ಹಾಲ್ ಇಲ್ಲಿ ಮೇಲೆ ಏನಿದೆ ಲ್ಯಾಂಪ್ ಇದೆ, ಆ ಲ್ಯಾಂಪ್ ಕೆಳಗಡೆ ಕಿತ್ಕೊಂಡು ಆ ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾನೆ. ಓದ್ತಾ ಹೇಳ್ತಾನೆ ಅಪ್ಪ ಮಗನಿಗೆ ಏನಂತ ಹೇಳ್ತಾನೆ ನೋಡ್ರಿ, ಸ್ವಾಮಿ ಲಿಸನ್ ಟು ದಿಸ್, ಸ್ವಾಮಿ ಇದನ್ನ ಕೇಳು. ಏನು ಕೇಳು? ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ನನ್ನ ಮಗನೇ ಸ್ವಾಮಿ ಕೇಳು. ಏನು ಕೇಳು? ಲಿಸನ್ ಟು ದಿಸ್. ಏನು ಕೇಳ್ಬೇಕು ನೋಡ್ರಿ ಈಗ ಸ್ವಾಮಿ ಮಗ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ, ಒಂದು ನ್ಯೂಸ್ ಬಂದಿದೆ, ಸುದ್ದಿ ಬಂದಿದೆ. ಯಾವುದರ ಬಗ್ಗೆ? ಬ್ರೇವರಿ. ಬ್ರೇವರಿ ಅಂದರೆ ಏನ್ರಿ? ಬೋಲ್ಡ್ನೆಸ್, ಧೈರ್ಯತನ, ಧೈರ್ಯದ ಒಂದು ಕಥೆ ಇದೆ ನೋಡಿಲ್ಲಿ. ಆಫ್ ಎ ವಿಲೇಜ್ ಲ್ಯಾಡ್, ಲ್ಯಾಡ್ ಅಂದರೆ ಏನ್ರಿ? ಹುಡುಗ, ಬಾಯ್. ವಿಲೇಜ್ ಅಂದರೆ ಹಳ್ಳಿ, ಒಂದು ಹಳ್ಳಿಯ ಹುಡುಗನ ಧೈರ್ಯತನದ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿಲ್ಲಿ. ಏನದು? ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಹೋಗಿ ಎಲ್ಲ ಹೋಗಿದ್ದ ಹೊಳ್ಳಿ ಮನೆಗೆ ಬರಬೇಕಾದ್ರೆ ಈ ಒಂದು ಜಂಗಲ್ ಪಾತ್ ಅಂದ್ರೆ ಕಾಡಿನ ರಸ್ತೆಯಲ್ಲಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಟೈಗರ್ನ ಫೇಸ್ ಟು ಫೇಸ್ ಏನು ಮಾಡಿದಾನಪ್ಪ ಅಂದ್ರೆ ಹೊಡೆದಾಡಿದಾನ. ಯಾರು? ಆ ವಿಲೇಜ್ ಲ್ಯಾಡು, ವಿಲೇಜ್ ಬಾಯ್, ಹಳ್ಳಿ ಹುಡುಗ ಅಂತ ಅಪ್ಪ ಮಗನಿಗೆ ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಂಟಿನ್ಯೂ ಮಾಡ್ತಾ ನೋಡೋಣ್ರಿ. ಓಕೆ, the paragraph described the fight the boy had with the tiger and his flight of the tree where he stayed half a day till some people came that way and killed the tiger. Okay, ಇಲ್ಲೇನದರಿ? the paragraph described, ಈ ಒಂದು ಮೇಲೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫು ಡಿಸ್ಕ್ರೈಬ್ ಮಾಡ್ತಾ ಇದೆ, ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದೆ, ವಿವರಣೆಯನ್ನು ಕೊಡ್ತಾ ಇದೆ. ಯಾವುದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದೆಪ್ಪ ಅಂತಂದರೆ ಇದು ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ಸ್. ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವೇನು ಮಾಡ್ಬೋದು ರೀ, ಆ ಹುಡುಗ ಫೈಟ್ ಮಾಡ್ದ, ಹೊಡೆದಾಡ್ದ, ಎದ್ರ ಜೊತೆ? ಹುಲಿಯ ಜೊತೆ. ಆ್ಯಂಡ್ ಈಸ್ ಫ್ಲೈಟ್ ಆಫ್ ದ ಟ್ರೀ ಫೇರ್ ಈ ಸ್ಟೇಡ್ ಹಾಫ್ ಎ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಹೊಡೆದಾಡಿ ಏನು ಮಾಡ್ದಪ್ಪ ಅಂದ್ರೆ ಫ್ಲೈಟ್ ಅಪ್. ಫ್ಲೈಟ್ ಅಪ್ ಮೀನ್ಸ್ ಕ್ಲೈಮ್, ಮೇಲೆ ಹತ್ತದ, ಏನನ್ನ ಹತ್ತದ, ಗಿಡ ಹತ್ಕೊಟ್ಟು ಬಿಟ್ರಿಪ್ಪ. ಯಾರು? ಆ ಹಳ್ಳಿ ಹುಡುಗ. ವೇರ್ ಈ ಸ್ಟೇಡ್ ಹಾಫ್ ಎ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ. ಅರ್ಧ ದಿನ ಕೂತ್ರಮ್ಮ, ಜನ ಬರೋವರೆಗೂ. ಜನ ಬಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಒಂದು ಹುಲಿಯನ್ನು
ಕೊಂದುಬಿಟ್ರು. ಕೊಲ್ಲೋವರೆಗೂ ಆ ಇಡೀ ಒಂದು ಅರ್ಧ ದಿನ ಅವ ಅಲ್ಲೇ ಏನಪ್ಪ ಅಂದ್ರೆ ಅಲ್ಲೇ ಕುತ್ಕೊಂಡ. ಇದು ಈ ಹಳ್ಳಿ ಹುಡುಗನ ಧೈರ್ಯತನದ ಸ್ಟೋರಿ. ಓಕೆ, ಮುಂದೇನಾಗ್ತದೆ ನೋಡೋಣ್ರಿ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ, after reading it through, father looked at Swami fixedly and asked, what do you say to that? After reading it through, ಈ ಸ್ಟೋರಿಯನ್ನು ಓದಿದ ನಂತರ ಫಾದರ್ ಲುಕ್ಡ್ at ಸ್ವಾಮಿ ಫಿಕ್ಸ್ಡ್ಲಿ ಆ್ಯಂಡ್ said, ಸ್ವಾಮಿ ಅಪ್ಪ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಇಲ್ಲಿ ಮಗನನ್ನು ಸ್ವಾಮಿಯನ್ನು ಫಿಕ್ಸ್ಡ್ಲಿ ಅಂದ್ರೆ ಆ ಕಡೆ ನೋಡ್ಲಾರ್ದೆ ಮಗನ್ನೇ ಕಣ್ಣು ದಿಡ್ಸಿ ನೋಡೋದ್ರಿ. ಹಂಗೆ ನೋಡ್ಲಕ್ಕತ್ತ ನೋಡಿ ಕೇಳ್ದ ಅಪ್ಪ ಮಗನಿಗೆ, ವಾಟ್ ಡು ಯು ಸೇ ಟು ದ್ಯಾಟ್? ನೀನೇನು ಹೇಳ್ತಿ ಇದಕ್ಕೆ ಅಂತ ಅಪ್ಪ ಮಗನಿಗೆ ಇಲ್ಲಿ ಕೇಳ್ತಾ ಇದ್ದಾನೆ. ಸ್ವಾಮಿ ಸೈಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಸ್ವಾಮಿ ಹೇಳ್ತಾನೆ, ಐ ಥಿಂಕ್, ನನ್ನ ಪ್ರಕಾರ, ನನ್ನ ವಿಚಾರದ ಪ್ರಕಾರ, ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಆ ಒಂದು ಹುಡುಗ ಏನಪ್ಪ ಅಂದ್ರೆ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹುಡುಗ ಇರ್ಬೋದು. ಮತ್ತು ಗ್ರೋನ್ ಅಪ್, ಅವ ಹುಡುಗ ಇಲ್ಲ, ದೊಡ್ಡ ಮನುಷ್ಯ ಇದ್ದಾನೆ. ಏನರ ಒಂದು 25-30 ವಯಸ್ಸಿನ ವ್ಯಕ್ತಿ ಇದ್ದಾನೆ. ಅವ ಸ್ಟ್ರಾಂಗ್ ಇದ್ದಾನೆ, ದೊಡ್ಡವಿದ್ದಾನೆ, ಹುಡುಗಲ್ಲ. ನಾಟ್ ಎ ಬಾಯ್ ಅಟ್ ಆಲ್. ಅವ ಹುಡುಗನಕ್ಕೂ ಅಲ್ಲೇ ಅಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಅ ಟೈಗರ್? ಒಬ್ಬ ಹುಡುಗ ಈ ಟೈಗರ್ನ ಜೊತೆ ಯಾವ ರೀತಿ ಫೈಟ್ ಮಾಡ್ತಾನೆ? ಇದು ಸಾಧ್ಯನೇ ಇಲ್ಲ. ಅವ ಭಾಳಷ್ಟು ಸ್ಟ್ರಾಂಗ್ ಇದ್ದಾನೆ, ದೊಡ್ಡ ವ್ಯಕ್ತಿ ಇದ್ದಾನೆ, ಅದಕ್ಕೆ ಹೊಡೆದಾಡಿದ್ದಾನೆ, ಹುಡುಗನಿಗೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಏನು ಮಾಡ್ತಾನೆಪ್ಪ ಅಂತಂದ್ರೆ ಸ್ವಾಮಿ ತನ್ನ ಅಪ್ಪನಿಗೆ ಹೇಳ್ತಾನೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ಅಂದ್ರೆ ನಿನ್ನ ಪ್ರಕಾರ ನೀ ನ್ಯೂಸ್ ಪೇಪರ್ಕಿಂತ ಶಾನೆ ಇದ್ದಂಗೆ ಕಾಂತಿ, ಭಾಳ ಶಾನೆ ನನ್ನ ಮಗ ಇದ್ದಂಗೆ ಕಾಂತಿ ಅಂತ ಕೇಳ್ತಾನೆ ಅಪ್ಪ ಇಲ್ಲಿ. ಫಾದರ್ ಸ್ನೀರ್ಡ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ, ಬಹಳಷ್ಟು ರ್ಯೂಡಾಗಿ ಮಾತಾಡೋದು. ಗುರುಗುಟ್ಟಿ ಆ ಒಂದು ಬೇರೆ ಧ್ವನಿಯಲ್ಲಿ ಅಪ್ಪ ಇಲ್ಲಿ ಏನಪ್ಪ ಅಂದ್ರೆ ನೀನೇನಪ್ಪ ಅಂದ್ರೆ ನ್ಯೂಸ್ ಪೇಪರ್ಕಿಂತ ಶಾನೆ ನನ್ನ ಮಗ ಅಂತ ಕೇಳ್ತಾನೆ. ಮುಂದೆ ಏನಾಗ್ತದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಸ್ನೀರ್ ಮೀನಿಂಗ್ ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ ಅಂದ್ರೆ ರಫ್ ಆಗಿ ಮಾತಾಡೋದು. A man may have the strength of an elephant and yet to be covered. ಒಬ್ಬ ಮನುಷ್ಯನಿಗೆ ಹೆಂಗಿರ್ತದಪ್ಪ ಅಂತಂದ್ರೆ ಒಂದು ಆನೆ ತಾಕತ್ತಿರುತ್ತೆ, and yet be a covered. Whereas another may have the strength of a star. ನಾವು ಯಾವ ರೀತಿ ವಿಚಾರ ಮಾಡ್ತೀವಲ್ಲ ಆ ರೀತಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಶಕ್ತಿ ಇರುತ್ತೆ. ಓಕೆ, ಈಗ ಕವರ್ಡ್. ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಈ ಸ್ಟ್ರಾ ನೋಡ್ರಿ, ಒಂದು ಕಡ್ಡಿ ಇರ್ತದಲ್ರಿ, ಆ ಕಡ್ಡಿಯಟ್ಟು ನಾವು ವಿಚಾರ ಮಾಡ್ದಂಗೆ ಇರುತ್ತೆ, ಆನೆ ಅಟ್ಟು ತಾಕತ್ತು ಕೂಡ ನಾವು ವಿಚಾರ ಮಾಡಿದಾಗೇ ಇರುತ್ತೆ. ಬಟ್ ಇಫ್ ಹಿ ಹ್ಯಾಸ್ ಅ ಕರೇಜ್, ಆದರೆ ಆ ಒಂದು ವ್ಯಕ್ತಿಯಲ್ಲಿ, ಆ ಹುಡುಗನಲ್ಲಿ ಧೈರ್ಯ. ಕರೇಜ್ ಅಂದರೆ ಏನು? ಧೈರ್ಯ. ಹಿ ಕ್ಯಾನ್ ಡೂ ಎನಿಥಿಂಗ್. ಒಂದು ಅದಕ್ಕೆ ಹೇಳ್ತಾರಲ್ರಿ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಅದಕ್ಕೆ ನಾವು ಧೈರ್ಯ ಒಂದು ಹೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಕರೇಜ್ ಈಸ್ ಎವ್ರಿಥಿಂಗ್. ಧೈರ್ಯನೇ ಎಲ್ಲನೂ. ಧೈರ್ಯದಿಂದ ಇದ್ದರೆ ಎಲ್ಲನೂ ಸಾಧ್ಯ ಆಗುತ್ತೆ ಅಂತ ಅಪ್ಪ ಮಗನಿಗೆ ಹೇಳ್ತಿದ್ದಾನೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಶಕ್ತಿ ಮತ್ತು ವಯಸ್ಸು ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ. ಧೈರ್ಯ, ಕರೇಜ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅಪ್ಪ ಮಗನಿಗೆ, ಸ್ವಾಮಿಗೆ ಹೇಳ್ತಾ ಇದ್ದಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ. ಈಗ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿ ಏನು ಮಾಡ್ದ? ಡಿಸ್ಪ್ಯೂಟೆಡ್. ವಾಟ್ ಈಸ್ ಮೀನ್ ಬೈ ಡಿಸ್ಪ್ಯೂಟೆಡ್? ಡಿಸ್ಪ್ಯೂಟೆಡ್ ಅಂದರೆ ಏನ್ರಿ? ವಾದ. ಈ ಒಂದು ಸಿದ್ಧಾಂತವನ್ನು ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಶಕ್ತಿ ಇಂಪಾರ್ಟೆಂಟ್ ಅಲ್ಲ, ಧೈರ್ಯ ಇಂಪಾರ್ಟೆಂಟ್ ಅಂತ ಹೇಳ್ದಲ್ಲ ಅಪ್ಪ, ಅದಕ್ಕೆ ವಾದ ಚಾಲೂ ಮಾಡ್ತಾನ್ರಿ ಇವ, ಯಾರ ಮಗ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದ್ಯಾಂಗ ನಮ್ಮ ಅಪ್ಪನೇ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ಹೌದು, ನನಗೆ ಎಲ್ಲ ಥರ ಧೈರ್ಯ ಇದ್ದರೆ ಆ ಟೈಗರ ನಾನು ಅಟ್ಯಾಕ್ ಮಾಡಿದರೆ ಏನು ಮಾಡೋದು, ಏನು ಮಾಡಲಿ ಅಂತ ಇಲ್ಲಿ ಮಗ ಅಪ್ಪನಿಗೆ ಕೇಳ್ತಾ ಇದ್ದಾನೆ. ನೋಡೋಣ್ರಿ ಅಪ್ಪ ಏನಂತ ಹೇಳ್ತಾನೆ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಎ ಕರೇಜ್? ಬಿಟ್ಟುಬಿಡೋ ಒಂದು ಶಕ್ತಿಯನ್ನು, ತನ್ನಷ್ಟಕ್ಕೆ ತಾನೇ ಅದನ್ನು ಬಿಟ್ಬಿಡೋ, ನೀ ಏನು ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ.
ಕ್ಯಾನ್ ಯು ಪ್ರೂವ್ ಹ್ಯಾವ್ ಎ ಕರೇಜ್, ನಿನ್ನ ಬಳಿ ಧೈರ್ಯ ಇದೆ ಅಂತೇಳಿ ಅದನ್ನು ಸಾಬೀತುಪಡಿಸ್ತೀಯೇನೋ ಅಂತ ಅಪ್ಪ ಕೇಳ್ತಾ ಇದ್ದಾನೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್, ನಿನಗೆ ಧೈರ್ಯ ಅದ ಅಂತೇಳಿ ನೀವು ಪ್ರೂವ್ ಮಾಡಬೇಕಂದ್ರೆ ನೀ ಏನು ಮಾಡಬೇಕು, ನನ್ನ ಆಫೀಸ್ ರೂಮಲ್ಲಿ ನೀನು ಒಬ್ಬನೇ ಮಲಗಬೇಕು ಅಂತ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಅಪ್ಪ ಒಂದು ಮಗನ ಧೈರ್ಯವನ್ನು ಚೆಕ್ ಮಾಡ್ತಾ ಇದ್ದಾನೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗ್ ಇದ್ದಾವೆ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡಿರಿ, ಕೇಳ್ರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಐ ಹೋಪ್ ಈ ಬಿಗಿನಿಂಗ್ ಆಫ್ ದ ಸ್ಟೋರಿ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಪೇಜಲ್ಲಿ ನಾವು ಈ ಥರ್ಡ್ ಪ್ಯಾರಾಗ್ರಾಫನ್ನು ಏನಿದೆ, ಅಪ್ಪ ಮಗನಿಗೆ ಚಾಲೆಂಜ್ ಹಾಕಿದ್ದಾನೆ, ನಿನಗೆ ಧೈರ್ಯ ಇದ್ದರೆ ನೀನೇನು ಮಾಡಬೇಕು, ನನ್ನ ಆಫೀಸ್ ರೂಮಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡೋಣ್ರಿ ಏನಾಗ್ತದೆ. ಅ ಫೈಟ್ಫುಲ್ ಪ್ರಪೋಸಿಷನ್, ಪ್ರಪೋಸಿಷನ್ ಮೀನ್ಸ್ ಸಲಹೆ, ಭಯಂಕರವಾದ ಸಲಹೆ. ಯಾವ ಸಲಹೆ? ಸ್ವಾಮಿ ಥಾರ್, ಸ್ವಾಮಿ ವಿಚಾರ ಮಾಡ್ಲಕತ್ರಿ ಅವ. ಇವೇನು ಹೇಳಕತ್ತಪ್ಪ, ನಮ್ಮ ಅಪ್ಪ ನಾ ಹೆಂಗೆ ಮಕ್ಕೋದು ಒಬ್ಬನೇ ಅಲ್ಲಿ ಆಫೀಸ್ ರೂಮ್ನಾಗ ಮನಗಂಡ ಏನು ಇರ್ತಾವೆ, ಸ್ಕಾರ್ಪಿಯನ್ಸ್ ಇರ್ತಾವೆ, ಅದು ಜಾಡ್ಬುಡಿ ಅವು ಇರ್ತಾವೆ, ನಾ ಒಬ್ಬನೇ ಹೆಂಗೆ, ನಮ್ಮ ಅಜ್ಜಿ ಜೋಡಿ ಮಕ್ಕೋತೀನಿ ಹೆಂಗೆ ಅಂತೇಳಿ ವಿಚಾರ ಮಾಡ್ಲಕತ್ತ ಮಗ ಸ್ವಾಮಿ. He had always sat beside his granny in the passage. ಇಲ್ಲಿ ಪ್ಯಾಸೇಜ್ ಏನಂದ್ರಪ್ಪ ಅಂದ್ರೆ ಮಲಗುವ ಕೊಠಡಿ ಅಂತ ಹೇಳ್ಬೋದು, ಅಥವಾ ಅಜ್ಜಿಯ ಮಲಗುವ ಕೊಠಡಿ ಅಂತ ಹೇಳ್ಬೋದು. ಅವ ಯಾವಾಗಲೂ ಎಲ್ಲಿ ಮಲ್ಕೊಡ್ತಾ ಇದ್ದ, ಅಜ್ಜಿ ಬಾಜುಕ್ ಬೆಡ್ ಮ್ಯಾಗ ಮಕ್ಕೋತಿದ್ದ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಎಲ್ಲರ ಅಜ್ಜಿ ಬಾಜು ಬಿಟ್ಟು ಮತ್ತೆ ಎಲ್ಲರ ಮಕ್ಕೊಂಡು ಅಂದ್ರೆ ಟ್ರೆಂಬ್ಲಿಂಗ್ ಅಂದರೆ ಶೇಕಿಂಗ್, ನಡುಗ್ತಾ ಇದ್ರೆ, ನಡುಗ್ತಾ ಇದ್ರಿ, ಎಚ್ಚರಾಗಿ ಕುಂದಿರ್ತಿದ್ದ ಅಜ್ಜಿನ ಬಿಟ್ಟು ಮಾತೆಲ್ಲರ ಮಕ್ಕೊಂಡಂದ್ರೆ. ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮೊದಲು ಏನು ಮಾಡ್ಲಕತ್ತಿದ್ದ, ನಮ್ಮ ಅಪ್ಪ ಸುಮ್ಮ ಅಲ್ಲಕತ್ತಾನೋ ಮರಯ, ಅವೇನು ಹೇಳ್ತಾನ, ನಮ್ಮ ಅಪ್ಪಂದು ನನ್ನ ಪ್ರೀತಿ ಅದ, ಅವೇನು ನನಗೆ ಅಲ್ಲಿ ಮನಗಿಸ್ತಾನ, ನಾ ಮೊದಲೇ ಅನ್ಸ್ ಆಯ್ತೀನಿ ಅಂತ ಏಕಿರಿಂದ ಜೋಕ್ ಅಂತೇಳಿ ತಿಳ್ಕೊಂಡಿದ್ದ. ಯಾರು? ಮಗ. ಹಿ ಮಂಬಲ್ಡ್ ವೀಕ್ಲಿ. ಹೂ ಮಂಬಲ್ಡ್ ವೀಕ್ಲಿ? ಸ್ವಾಮಿ ಮಂಬಲ್ಡ್ ವೀಕ್ಲಿ. ದೆನ್ ವಾಟ್ ಈಸ್ ಮೀನ್ ಬೈ ಮಂಬಲ್ಡ್? ಗುನುಗುಟ್ಟು, ಸಣ್ಣ ಧ್ವನಿಯಲ್ಲಿ ಮಾತಾಡು ಅಂತ ಇಲ್ಲಿ ಮಗ ಮಾತಾಡ್ತಾ ಇದ್ದ. ಎಸ್, ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. He said very loudly and with a great deal of enthusiasm, we are going to admit even elders in our cricket club hereafter. ಈಗ ಏನು ಮಾಡ್ಲಕತ್ತಿಮ್ಮ, ಅಪ್ಪ ನನಗೆ ಹೆಂಗಿದ್ರು ಮಲಗಿಸ್ತಾನ ಅಲ್ಲಿ, ಅದಕ್ಕೆ ನಾ ಟಾಪಿಕ್ ಚೇಂಜ್ ಮಾಡ್ಬೇಕಂತ ಟಾಪಿಕ್ ಚೇಂಜ್ ಮಾಡ್ಲಕ್ಕೆ ರೆಡಿ ಆಗ್ಲಕತ್ರಿ ಮಗ ಸ್ವಾಮಿ. ಎಸ್, ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಹಿ ಸೈಡ್ ವೆರಿ ಲವ್ಲಿ. ಸ್ವಾಮಿ ಹೇಳ್ತಾ ಇದ್ದಾನೆ ಬಹಳಷ್ಟು ಜೋರಾಗಿ. ಆ್ಯಂಡ್ ವಿತ್ ಎ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್ ಅಂದರೆ ಏನು? ಉತ್ಸಾಹ. ಬಹಳಷ್ಟು ದೊಡ್ಡ ಉತ್ಸಾಹದಿಂದ ಸ್ವಾಮಿ ಹೇಳ್ತಾ ಇದ್ದಾನೆ ಜೋರಾಗಿ. ಏನು ಹೇಳ್ತಾ ಇದ್ದಾನೆ ನೋಡ್ರಿ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನಾವೇನು ಮಾಡೋರಿದ್ದೀವಿ? ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಅಂದ್ರೆ ಏನು? ಒಪ್ಕೊಳ್ತಾ ಇದ್ದೀವಿ. ಈವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್, ದೊಡ್ಡವರಿಗೂ ಕೂಡ ನಮ್ಮ ಕ್ರಿಕೆಟ್ ಟೀಮಲ್ಲಿ ಭಾಗವಹಿಸಲಿಕ್ಕೆ, ಆಟ ಆಡಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ. ಮ್ಯಾಟ್ರ್ ಚೇಂಜ್ ಮಾಡ್ತಾ ಇದ್ದಾನೆ. ಇಲ್ಲ ಅದು ನಾನು ಅಲ್ಲಿ ಒಬ್ಬನೇ ಮನಸ್ತಾನೆ ಅಂತೇಳಿ ಅವ್ನು ಚಿಂತಿ. ಓಕೆ, ಮುಂದೆ ಏನಾಗ್ತದೆ ನೋಡ್ರಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವೇನು ಮಾಡ್ತಾ ಇದ್ದೀವಿ? ಹೊಸ ಬ್ರ್ಯಾಂಡೆಡ್ ಬ್ಯಾಟ್ಸ್ಗಳನ್ನು ತೊಗೊತಾ ಇದ್ದೀವಿ, ಅದಕ್ಕೆ ಕ್ರಿಕೆಟ್ ಆಡ್ಲಿಕ್ಕೆ. ಆ್ಯಂಡ್ ಲೆದರ್ ಬಾಲ್ಗಳನ್ನು ತೊಗೊತಾ ಇದ್ದೀವಿ ನಾವು ಕ್ರಿಕೆಟ್ ಆಡಲಿಕ್ಕೆ ಅಂತ ಮಗ ಹೇಳ್ತಾ ಇದ್ದಾನೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ಯಾಪ್ಟನ್ ಹೇಳಿದ್ದಾನೆ ಏನಂತೇಳಿ, ನನಗೆ ಹೇಳು ಅಂತ ಹೇಳಿದ್ದಾನೆ ಅಂತ, ನಿಮ್ಮ ಅಪ್ಪನಿಗೆ ಹೇಳು ಅಂತ ಹೇಳಿದ್ದಾನೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದೆ ಏನಾಗ್ತದೆ ನೋಡೋಣ್ರಿ ಫೋರ್ತ್ ಪ್ಯಾರಾಗ್ರಾಫಲ್ಲಿ. ವೆಲ್, ಸಿ ಅಬೌಟ್ ದ್ಯಾಟ್ ಲೆಟರ್ ಫಾದರ್ ಕಟ್ ಇನ್. ನೋಡೋಣ ಅದರ ಬಗ್ಗೆ, ಹೊಸ ಬ್ಯಾಟು ತೊಳೋದ್ರ ಬಗ್ಗೆ ಆಮೇಲೆ ನೋಡೋಣ ನಾವು. ಈಗ ಮೊದಲು ಅದನ್ನು ಬಂದ್ ಮಾಡಿ, ಈಗ ಕ್ರಿಕೆಟ್ ಮ್ಯಾಚ್ ಆಡೋದು ಅದ್ರ ಬಗ್ಗೆ ಮಾತಾಡೋದು ಅಂತ ಅಪ್ಪ ಗದರಿಸ್ತಾನೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀವತ್ತು ಕಂಪಲ್ಸರಿ ಮಲಗಲೇಬೇಕು ನನ್ನ ಆಫೀಸ್ ರೂಮಲ್ಲಿ ಅಂತ ಅಪ್ಪ ಮತ್ತೆ ಮ್ಯಾಟ್ರ್ ಓಪನ್ ಮಾಡ್ತಾ ಇದ್ದಾನೆ ನೋಡ್ರಿ. ಸ್ವಾಮಿ ರಿಯಲೈಸ್ಡ್ ದಟ್ ಮ್ಯಾಟ್ರ್ ಹ್ಯಾಡ್ ಗಾನ್ ಬಿಹೈಂಡ್ ಹಿಸ್ ಕಂಟ್ರೋಲ್. ಇನ್ನು ನಾನು ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನ್ನ ಕಂಟ್ರೋಲ್ ತಪ್ಪಿ ಹೋಗ್ಯದ. ಇನ್ನು ನಮ್ಮ ಅಪ್ಪ ಎಟ್ಟಮ್ಮ ಹೇಳಿದ್ರು ಏನೂ ಕೇಳಂಗಿಲ್ಲ, ನನ್ನ ಕಂಟ್ರೋಲ್ ತಪ್ಪದ, ಏನೂ ಮಾಡೋಕ್ಕೆ ಬರಲ್ಲ ಅಂತೇಳಿ
ನೀವು ವಿಚಾರ ಮಾಡಕತ್ತ ಫ್ರಾಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮ್ಯಾಂಡ್ ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಆಟ್ ಸಚ್ ಎ ಮೂಮೆಂಟ್ಸ್. ಅಂದ್ರೆ ಅಪ್ಪನ ಬಗ್ಗೆ ಮಗನಿಗೆ ಗೊತ್ತಿರ್ತದೆ, ಮಗನ ಬಗ್ಗೆ ಅಪ್ಪ ಗೊತ್ತಿರ್ತದೆ. ಅದಕ್ಕಿಲ್ಲಿ ಇದು ಏನಾಗ್ಯದಪ್ಪ ಅಂದ್ರೆ ಇದು ಚಾಲೆಂಜ್ ಹೋಗಿ ಕಮ್ಯಾಂಡ್ ಆಜ್ಞೆ ಆಗ್ಲಕ್ಕತ್ತದ. ಈ ನ್ಯೂ ಹಿಸ್ ಫಾದರ್ ಸ್ವಾಮಿ ಗೊತ್ತು ಅವ್ರ ಅಪ್ಪನ ಟೆನಾಸಿಟಿ ಅಂದ್ರೆ ಒಂದು ಸಲ ನಿರ್ಧಾರ, ಡೆಟರ್ಮಿನೇಷನ್ ಅಂತ ಕರಿತೀವಿ. ಒಂದು ಸಲ ನಿರ್ಧಾರ ಮಾಡೋದಂದ್ರೆ ಹೊಟ್ಟೆ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಗಿರಿಂದ ಸ್ವಾಮಿಗೆ ಅನ್ಕ ಫಿಕ್ಸ್ ಆಯ್ತು, ಇನ್ನು ನನಕ ನಮ್ಮ ಅಪ್ಪ ಬಿಡಂಗಿಲ್ಲ ನಾನು ಅಂಥೇಳಿ ವಿಚಾರ ಮಾಡ್ದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಅರ್ಥ ಆಗಿದೆ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ. ಓಕೆ ನೆಕ್ಸ್ಟ್ 5th, from the 1st of next month I will sleep alone father. ಪಪ್ಪ ಇದೊಂದು ತಿಂಗಳು ಬಿಡು, ಇದೊಂದು ವಾರ ಬಿಡು, ಮುಂದಿನ ತಿಂಗಳು 1ನೇ ತಾರೀಕು ಹಿಡ್ಕೊಂಡು ನಾ ಅಲ್ಲೇ ಮುಕ್ಕೋತೀನಪ್ಪ, ಒಬ್ಬನೇ ಮುಕ್ಕೋತೀನಿ ಅಂತ ಮತ್ತೆ ಚಾಲು ಮಾಡಿದ್ರಿ ಮಗ. ನೋಡೋಣ, ನೋ ಯು ಮಸ್ಟ್ ಡೂ ಇಟ್ ನಾವು, ಇಲ್ಲ ಇವತ್ತೇ ಮುಕ್ಕೋಬೇಕು ನೀ, ಬಿಡಂಗಿಲ್ಲ ನಿನಗಂತ ಕೂತ ಅಪ್ಪ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಅಂದ್ರೆ ಅವನಿಗೆ ಅವೈಭವ, ಇದು ಅವನಿಗೆ ಕೆಟ್ಟದ್ದು. ಯಾರಿಗೆ? ಮಗನಿಗೆ. ಸ್ಲೀಪಿಂಗ್ ಬಿಸೈಡ್ ಮೈ ಗ್ರ್ಯಾನಿ, ಅವ್ರ ಮೊದಲ ಆಯ್ಕೆ ಬೇಬಿ. ಈಗ ನೋಡ್ರಿ ಪಾಪ ಪುಟ್ಟ ಮಗು, ಈಗ 1 ವರ್ಷದ 6 ತಿಂಗಳ ಮಗು ಯಾವ ರೀತಿ ಅಮ್ಮನ ಜೊತೆ ಮಲ್ಕೋತ, ಅಮ್ಮನ ಬಿಟ್ಟಿರಂಗಿಲ್ರಿ ಅದು ಹಂಗೆ. ಇವ ಇಲ್ಲಿ ಯಾರು? ಸ್ವಾಮಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂದರೆ ಇಲ್ಲಿ ಇಟ್ ಈಸ್ ಕಂಪೇರಿಂಗ್ ಟು ದ ಇನ್ನೂರು ಕಂಟ್ರಿ ಕಂಪೇರ್ ಮಾಡಿದ್ರೆ 7th ಕ್ಲಾಸ್ ಆಗುತ್ತೆ. ಈಗ 8ನೇದು ಇದಾನ್ರಿ, 7th ಇದಾನ್ರಿ. ಯಾರು? ಸ್ವಾಮಿ. ನೀ 7th ಮಂದಿ ಮಗನ ಏನ ಹಚ್ಚಿಡಿ ಸಣ್ಣ ಮಗನಾಗ ಮುಕ್ಕೋತೀನ ಅಂದ್ರೆ ಅಪ್ಪಂದು ಏನದ, ಇವನಿಗೆ ಧೈರ್ಯ ಬೆಳೆಸ್ಬೇಕು, ಸೆಲ್ಫ್ ಡಿಸಿಪ್ಲಿನ್ ಬೆಳೆಸ್ಬೇಕು ಅನ್ನೋ ಉದ್ದೇಶ ಅವನಿಗೆ. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ he said and looked at his wife. ಇನ್ನು ನೀನು ಸಣ್ಣ ಮಗು ಹಂಗೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಐಕಿರಂದ ಹೇಳಿ ಅವನ ಹೆಂಡತಿ ನೋಡ್ತಾನ್ರಿ. ಯಾರು ಹೆಂಡ್ತಿನ? ಸ್ವಾಮಿ ಅಪ್ಪ ಅಮ್ಮನ ಮುಖ ನೋಡ್ತಾ ಇದ್ದಾನೆ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್ ಅಂದ್ರೆ ಏನ್ರಿ? ಅವನು ಸ್ವಾಮಿಯ ತಮ್ಮ ಏನೋ ಒಂದು ಚಿಕ್ಕ ಮಗು ಇರುತ್ತಾ, ಒಂದು 6 ಅಥವಾ 1 ವರ್ಷದ್ದು, ಅದನ್ನ ಕ್ರ್ಯಾಡಲ್ ಅಂದರೆ ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ ಅಮ್ಮ. ಯಾರಮ್ಮ? ಸ್ವಾಮಿ ಅಮ್ಮ. ಅಕ್ಕಿನ ಅವ್ರ ಅಪ್ಪ ದಿಟ್ಟಿಸಿ ನೋಡ್ತಾ ಇದ್ದಾನೆ. ವೈ ಡು ಯು ಲುಕ್ ಎಟ್ ಮೀ, ವೈ ಡು ಯು ಸೇ ಇಟ್, ಶಿ ಆಸ್ಕ್ಡ್. ನನ್ನ ಅದಕ್ಕೆ ನೋಡ್ಲಾತಿದ್ದಿ, ನೀನು ಮಾಡ್ಕೋ ಅಂತೇಳಿ ಅಮ್ಮ ಅಪ್ಪ ಕೇಳಕತ್ತಾಳ್ರಿ ಇಲ್ಲಿ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ಹಾರ್ಡ್ಲಿ ಮೀನ್ಸ್ ಗೊತ್ತಿಲ್ಲ, ನನಗೇನು ಗೊತ್ತೇ ಇಲ್ಲ, ಈ ಹುಡುಗನ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೇನು ಹೇಳಬೇಡ್ರಿ ಅಂತ ಹೇಳ್ಬಿಡ್ತಾಳ. ಇಲ್ಲಿ ಸ್ವಾಮಿಯ ರೆಸ್ಪಾನ್ಸಿಬಿಲಿಟಿನ ಅಮ್ಮನೂ ಕೂಡ ತಗೊಳ್ಳೋದಿಲ್ಲ. ಮುಂದೆ ಏನಾಗ್ತದೆ ನೋಡ್ರಿ. ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ನೀ ಅಂತ ಏಕಿರಿಂದ ನಾ ಹೇಳ್ತಾ ಇಲ್ಲ, ಸುಮ್ಮನೆ ನಿನ್ನ ನೋಡ್ತಾ ಇದ್ದೆ ಅಂತ ಇಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ದ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಲಿಂಗ್ ಹಿಮ್. ನೀ ಅಲ್ಲ, ನೀವನ್ನ ಯಾರು? ಸ್ವಾಮಿನ ಯಾರು ಮಾಡಕತ್ತಾಳ? ನಿಮ್ಮ ಅಮ್ಮ ಅಂದ್ರೆ ಅಜ್ಜಿ. ಸ್ಪಾಯ್ಲಿಂಗ್ ಅಂದ್ರೆ ಹಾಳು ಮಾಡೋದು. ಅವನು ಆಕಿ ಪಕ್ಕ ಮಾಡಿಸೋ ಇನ್ನೂ ಚಿಕ್ಕ ಮಗು ಮಾಡ್ಯಾಳ, ಆಕಿ ಹಾಳು ಮಾಡಕತ್ತಾಳ ನಿಮ್ಮಮ್ಮ. ಯಾರಮ್ಮ? ಸ್ವಾಮಿಯ ಅಮ್ಮನ ಅಮ್ಮ ಅಂದ್ರೆ ಸ್ವಾಮಿ ಅಜ್ಜಿ. ಟೆಲ್ ಹರ್, ಸೊ ಆಕಿ ನಿಮ್ಮ ಮಗುಗೆ ಹೇಳು. ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, ನನ್ನ ಕಡೆ ನೋಡಬೇಡ ಅಂತೇಳು. ಶಿ ಸೆಡ್ ಆ್ಯಂಡ್ ಟರ್ನ್ಡ್ ಅವೇ. ಅಂದ್ರೆ ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್ ಅಂದ್ರೆ ಇಲ್ಲಿ ಓಕೆ ಸಾರಿ, ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್ ಅಂದ್ರೆ ಇಲ್ಲಿ ಅಮ್ಮನ ಅಮ್ಮ ಅಲ್ಲ, ಇಲ್ಲಿ ಅಪ್ಪನ ಅಮ್ಮ. ಅಕ್ಕಿಗೆ ಹೇಳು, ನನಗೆ ಹೇಳಬೇಡ. ಆಕಿನೇ ಹಾಳು ಮಾಡಕತ್ತಾಳ ತೈಕಿರಿಂದ ಅಮ್ಮ ಹೇಳಿ ತನ್ನ ಮುಖ ತಿರುಗಿಸಿ ಮತ್ತು ತನ್ನ ಕೆಲಸ ತಾನು ಸ್ಟಾರ್ಟ್ ಮಾಡಿದಳು. ಏನು ಮಾಡ್ತಾ ಇದ್ದಾಳೆ ಅಮ್ಮ? ಇಲ್ಲಿ ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ, ರಾಕಿಂಗ್ ದ ಕ್ರ್ಯಾಡಲ್. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ಶೇರ್ ಯುವರ್ ರೆಸ್ಪಾನ್ಸ್ ಇದೆ, ಇಲ್ಲಿ ಆರಾಮಾಗಿ ನೀವು ಆನ್ಸರನ್ನು ಬರಿಬೋದು. ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಇಲ್ಲಿ ವರ್ಡ್ಸ್ ಮೀನಿಂಗ್ ಇದ್ದಾವೆ, ನೀವು ಚೆನ್ನಾಗಿ ಇಂಗ್ಲೀಷಲ್ಲಿ ಅರ್ಥ ಆಗ್ಲಿಕ್ಕಂದ್ರೆ ಯು ಕ್ಯಾನ್ ಆಸ್ಕ್ ಆ್ಯಂಡ್ ಕನ್ಫರ್ಮ್ ಆ್ಯಂಡ್ ಗೆಟ್ ದಟ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ 6th ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ನೋಡೋಣ್ರಿ ಮುಂದಿನ ಸ್ಟೋರಿಯನ್ನು.
ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ. ಅವ್ರ ಅಪ್ಪ ಹೆಂಗೆ ಕೂತ್ರಿ, ಮಂಕು ಬಡ್ದಂಗೆ ಕೂತ, ತವು ಬಡ್ದಂಗೆ ಹಿಂಗೆ ಕೂತ್ ಬಿಟ್ಟ ಅಂದ್ರೆ ಮಬ್ ಬಿಡ್ದಂಗೆ. ಗೇಸಿಂಗ್ ಎಟ್ ದ ನ್ಯೂಸ್ ಪೇಪರ್ ಆನ್ ಇಸ್ ಲ್ಯಾಪ್. ಲ್ಯಾಪ್ ಅಂದ್ರೆ ಏನು, ತೊಡೆ. ಅವನ ತೊಡೆ ಮೇಲೆ ಇರ್ತಕ್ಕಂಥ ನ್ಯೂಸ್ ಪೇಪರನ್ನು ನೋಡ್ತಾ ಅಪ್ಪ ಕೂತ್ಕೊಂಡಿದ್ದ. ಸ್ವಾಮಿ ರೋಸ್ ಸೈಲೆಂಟ್ಲಿ, ರೈಸ್ ರೋಸ್, ಎದ್ದ, ಸಾವಕಾಶ ಎದ್ದ. ಯಾರು? ಸ್ವಾಮಿ. ಆ್ಯಂಡ್ ಟಿಪ್ ಟೋಡ್ ಟು ಇಸ್ ಬೆಡ್ ಇನ್ ದ ಪ್ಯಾಸೇಜ್. ಆ ಬೆಡ್, ಪ್ಯಾಸೇಜ್ ಅಂದ್ರೆ ಏನು, ಬೆಡ್ಡು. ಏನು ಟಿಪ್ ಟೋಡ್ ಅಂದ್ರೆ ತುದಿ ಮ್ಯಾಗ ರೀ. ಈ ತುದಿ ಮ್ಯಾಗ ನಾವು ಹೆಬ್ಬಾಳ ಮ್ಯಾಗ ತುದಿ ಮ್ಯಾಗ ನಡೆದಿವ ಸೌಂಡ್ ಬರಂಗಿಲ್ಲ. ಹಂಗೆ ಸೈಲೆಂಟಾಗಿ ಏನು ಮಾಡ್ಲಕತ್ತ, ಬೆಡ್ ಕಡೆ ಹೊಂಟ. ಈಗ ಬಿಡಂಗಿಲ್ಲ ನಾವು ಅಪ್ಪ, ಸುಮ್ಮ ಹೋಗಿ ಮಕ್ಕೊಂಬಿಡ್ಬೇಕಂತೇಳಿ ವಿಚಾರ ಮಾಡ್ಲಕತ್ತೀವ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಅವರ್ ಬೆಡ್. ಇಲ್ಲಿ ನೋಡ್ರಿ, ಅಜ್ಜಿ ಕೂತಾಳ ನೋಡ್ರಿ, ಇಲ್ಲಿ ಕೂತಿದಳು ಆಕೆ ಬೆಡ್ ಮೇಲೆ. ಆ್ಯಂಡ್ ರಿಮಾರ್ಕ್ಡ್, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನನ್ನ ಮುದ್ದಿನ ಮೊಮ್ಮಗನೇ, ನಿನಗೆ ನೀತಿ ಬಂದವನು, ನೀತಿ ಬರ್ಲಾಕತ್ತಾನ ಅಂತ ಕೇಳ್ತಾಳೆ ಅಜ್ಜಿ ಮೊಮ್ಮಗನಿಗೆ. ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಇವತ್ತು ಕತೆ ಹೇಳೋದು ಬೇಡ ನಿನಗೆ, ಕತೆ ಕೇಳಂಗಿಲ್ಲ ನಂದು ಅಂತ ಕೇಳ್ತಾ ಇದ್ದಾಳೆ ಅಜ್ಜಿ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್. ಸ್ವಾಮಿ ಸುಮ್ಮ ಕುಂದ್ರು, ಸುಮ್ಮನೆ ಮಾತಾಡ್ಬೇಡಿ, ಸುಮ್ಮ ಕುಂದ್ರಲ್ಲ, ಏನಾದತಿ? ಆ ಒಂದು ಗೆಸ್ಟಿಕ್ಯುಲೇಷನ್ ಅಂದ್ರೆ ಸನ್ನೆಗಳನ್ನು ಮಾಡ್ದ. ಸುಮ್ಮ ಕುಂದ್ರು ಮರೆ, ಒಂದೇ ನಾನು ಬೆಂಕಿ ಎತ್ತೈತಿ ಅದಕ್ಕೆ ಅವ್ರ ಅಜ್ಜಿಗೆ ಮಾಡ್ತಾನೆ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಬಟ್ ಒಂದು ವಯಸ್ಸಾದ ಅಜ್ಜಿ ಏನು ನೋಡಲೇ ಇಲ್ಲ, ಇವನ ಸನ್ನೆಗಳನ್ನು ನೋಡಲಿಲ್ಲ. ಸೊ ಸ್ವಾಮಿ ಥ್ರೀ ಹಿಮ್ಸೆಲ್ಫ್ ಆನ್ ಇಸ್ ಬೆಡ್ ಆ್ಯಂಡ್ ಫುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಇಸ್ ಫೇಸ್. ಸುಮ್ಮ ಬೆಡ್ ಮ್ಯಾಗ ಜಿಗದು ಹೊಚ್ಕೊಂಡು ಮಕ್ಕೊಂಡ ಬಿಟ್ರಪ್ಪ. ಇಲ್ಲಿ ನೋಡ್ರಿ ಪಿಕ್ಚರ್ ಒಳಗೆ ಅವ್ರ ಅಪ್ಪಡಿ ಜಗಲತ್ತಾನ. ಓಕೆ, ನೋಡೋಣ ಮುಂದೆ ಏನಾಗ್ತದೆ. ಗ್ರ್ಯಾನಿ ಸೇ ಡೋಂಟ್ ಕವರ್ ಯುವರ್ ಫೇಸ್. ಅಜ್ಜಿ ಹೇಳಾಗ, ಮಗ ಮುಚ್ಕೋತೀವೋ, ತೆಗಿಯೋದು ಮ್ಯಾಗಿನ ಬ್ಲ್ಯಾಂಕೆಟ್ ತೆಗಿಯಂತ. ನಿಮ್ಮ ಮನ್ಯಾಗೂ ಎಲ್ಲ ಇದು ಕಾಮನ್ ಸ್ಟೋರಿ ಗೊತ್ತೇ ಇರ್ತದೆ. ಓಕೆ, ಹಂಗೆ ಅಜ್ಜಿ ಕೇಳಕತ್ತದ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನೀ ಕರೆನೇನು ನಿದ್ದೆ ಭಾಳ ಬಂದವ ಅಂತ ಅಜ್ಜಿ ಕೇಳತ್ತ, ಬಿಡಲ್ಲಗಳ. ಅಂದ್ರೆ ಇಲ್ಲಿ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾರ, ಹಂಗೆ ನಡೋತಿಲ್ಲಿ. ಸ್ವಾಮಿ ಲೀನ್ ಟು ಓವರ್ ಆ್ಯಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಡೋಂಟ್ ಟಾಕ್ ಟು ಮೀ. ಸ್ವಾಮಿ ಹೇಳ್ತದ ಲೀನ್ ಆಹಾ ಅಂತೇಳಿ ಹಿಂಗೆ ಮಲ್ಕೊಂಡ್ಬಿಟ್ಟ. ಮಲ್ಕೊಂಡು ಏನು ಮಾಡ್ಲಕ್ಕತ್ತ, ಶಟ್ ಅಪ್ ಲೀಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಗುನುಗುಡ್ತಾ ಸಣ್ಣ ಗುಸುಗುಟ್ಟಿ ಮಾತಾಡ್ತಾ. ವಿಸ್ಪರ್ಡ್ ಅಂದ್ರೇನು, ಸಣ್ಣ ಧ್ವನಿಯಲ್ಲಿ ಮಾತಾಡೋದು, ಗುಸುಗುಸು ಮಾಡೋದು. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಈ ಬಾಯಿರಿ ಮುಚ್ಚುನಿ ಅಜ್ಜಿ, ಹಿಂಗೆ ತಲೀಲಿ ಕೆಟ್ಟೈತನ್. ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ್ನಿ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಈಗ ನನಗೆ ಹೊಟ್ಟೆ ಕರಿಬೇಡ, ಮನೆಗೆ ಬೆಂಕಿ ಹತ್ತಿದ್ರು ಹೊಟ್ಟೆ ನನಗೆ ಬಸ್ಬೇಡ, ನನ್ನ ಹೆಸರು ತೊಗೋಬೇಡ, ನನಗೆ ಹೊಟ್ಟೆ ಕರಿಬೇಡ ಅಂತ ಅಜ್ಜಿಗೆ ಹೇಳ್ತಾ ಇದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಈಗ ಎಲ್ರು ನಾ ಮಕ್ಕೋಲಿಕ್ಕೆ ನಾ ಸತ್ತೇ ಹೋಗ್ತೇನೆ, ಪ್ಲೀಸ್ ನಾನು ಬಿಟ್ಬಿಡು ಅಂತ ಹೇಳ್ತಾ ಇದ್ದಾನೆ. ಹಿ ಟರ್ನ್ ಓವರ್ ಆ್ಯಂಡ್ ಕರ್ಲ್ಸ್. ಅದೇನು ಮಾಡ್ದ, ಆ ಕಡೆ ಸರಿದು ಈ ಕಡೆ ಮುಖ ಮಾಡಿ. ಆ್ಯಂಡ್ ಕರ್ಡ್ ಅಂದ್ರೆ ಏನಪ್ಪ ಅಂದ್ರೆ ಮುದುಡಿ, ಹಿಂಗೆ ಗೋಳೆಗೆ ಕಾಲು ತೊಗೊಂಡು ಮ್ಯಾಗ ಮುಕ್ಕೋತಾರಲ್ರಿ, ಮುದುಡಿ ಮುಕ್ಕೊಳ್ಳೋದು ಅಂತೇಳಿ ಹಂಗೆ ಮುಕ್ಕೊಂಬಿಟ್ಟ. ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಇಸ್ ಬ್ಲ್ಯಾಂಕೆಟ್ ಫುಲ್ ಅವೇ. ಗುರು ಚಾಲು ಮಾಡಿದ್ರಪ್ಪ, ನಿದ್ದೆ ಎದ್ದು ತರಬೇಕಲ್ಲ ಎಲ್ಲರೂ, ಯಾರೇ ಎಬ್ಸ್ಬಾರ್ದಲ್ಲ. ಮ್ಯಾಗ ಹೊಚ್ಕೊಂಡು ಅದನ್ನು ತೆಗಿಯೋತಕ್ಕ ಒಟ್ಟು ಗುರು ಏನು ನೋಡಿದ್ರೆ ಒಟ್ಟು ನಿದ್ದೆ ಎತ್ತಿರ್ಬೇಕು, ಹಂಗೆ ಹೊಚ್ಕೊಂಡು ಬಿಟ್ಟ ಯಾರು ತೆಗಿತನಕ. ಮುಂದೇನಾಗ್ತದೆ ನೋಡ್ರಿ. ಪ್ರೆಸೆಂಟ್ಲಿ ಹೀಸ್ ಫಾದರ್ ಕೇಮ್. ಅವ್ರ ಅಪ್ಪ ಬಂದ. ಯಾರು ಬಂದರ್ರಿ? ನಮ್ಮ ಹೀರೋ ಸ್ವಾಮಿ ಅಪ್ಪ ಬಂದ. ಐ ಸ್ಟುಡ್ ಓವರ್ ಹಿಮ್. ಮುಂದೆ ನಿಂತ. ಸ್ವಾಮಿ ಗೆಟ್ ಅಪ್ ಹಿ ಸೆಡ್. ಹೇಳೋ ನನ್ನ ಮಗನ ಅಂತೇಳಿ ನಿಂತ. ಹಿ ಲುಕ್ಡ್ ಲೈಕ್ ಆನ್ ಅಪಾರ್ಷನ್. ಹೆಂಗೆ ಕಾಣ್ತಾ ಇದ್ದಪ್ಪ ಅಂದ್ರೆ ಒಂದು ವಿಚಿತ್ರದ ಹಾಗೆ ಕಾಣ್ತಾ ಇದ್ದ. ಯಾರು? ಸ್ವಾಮಿಯ ಅಪ್ಪ. ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಈಗ ನೋಡ್ರಿ, ಬೆಡ್ರೂಮ್ ಅಂದ್ರೆ ಒಂದು ಸ್ವಲ್ಪ ರಾತ್ರಿ ಹೋದ್ರೆ ಲೈಟ್ ಡಿಮ್ ಇರ್ತದೆ. ಆ ಕತ್ತಲೆಯ ಬೆಡ್ರೂಮ್ನಲ್ಲಿ ಒಂದು ಸ್ವಲ್ಪ ದೆವ್ವಿನಾಗಿ ಕಾಣಿಸ್ಲಾತಿದ್ದ ಅವ್ರ ಅಪ್ಪ. ಯಾರಿಗೆ? ಆ ಮಗನ ಕಣ್ಣಾಗ. ವಿಚ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ನೋಡ್ರಿ, ಇಲ್ಲಿ ಒಂದು ಹಾಲ್ ಇರ್ತದೆ, ಇದೊಂದು ಹಾಲು. ಇಲ್ಲಿ ಒಂದು ಯಾವುದೋ ಕಿಟಕಿ ಅಥವಾ ಇದರಿಂದ ಒಂದು ಸ್ವಲ್ಪ ಬೆಳಕು ಹೋಗ್ತಿರ್ತದೆ ರೀ.
ಅದಕ್ಕೆ ನಾವು ಕೋನ್ ಆಫ್ ಲೈಟ್ ಅಂತ ಕರಿತೀವಿ. ಅದು ಎಲ್ಲಿ ಬೀಳ್ತಾ ಇತ್ತು? ಗೋಡೆ ಮೇಲೆ ಬಿದ್ದಿತ್ತು. ಹಾಲಿನ ಲೈಟ್ನ ಬೆಳಕಿನ ಅಲ್ಲಿ ಗೋಡೆ ಮೇಲೆ ಬಿದ್ದಿತ್ತು. ಸ್ವಾಮಿ ಸ್ಟೇರ್ಡ್. ಸ್ವಾಮಿ ಏನು ಮಾಡುವ? ಸ್ಟೇರ್ಡ್ ಆ್ಯಂಡ್ ಗ್ರೋನ್. ಯಪ್ಪ ಬಿಡ್ರು ಮರ ನಂಗೆ ನಿದ್ದೆ ನರಳಾಕತ್ರಿ. ಯಾರು? ಆ್ಯಸ್ ಇಫ್ ಇನ್ ಸ್ಲೀಪ್. ಫುಲ್ ನಿದ್ದೆ ಐತತ್ತ ಹಂಗೆ ನಾಟಕ ಮಾಡ್ಬೇಕಲ್ಲ ಈಗ ಅಂತ ನಿದ್ದೆ ಹತ್ತದವಾಗೆ ನಾಟಕ ನರಳಾಡ್ಲಕತ್ತ. ಫಾದರ್ ಸೇಡ್, ಗೆಟ್ ಅಪ್ ಸ್ವಾಮಿ, ಗ್ರಾನಿ ಪ್ಲೇಡೆಡ್, ವೈ ಡು ಯು ಡಿಸ್ಟರ್ಬ್ ಹಿಮ್. ಹೇಳ್ತೀವಲ್ಲ ನನ್ನ ಮಗನ ಮಣ್ಣನ ಮಗನ ಅಂತೇಳಿ ಸೆಟ್ಟಿಗೆ ರೆಪ್ಸ್ಲಕತ್ತ. ಗ್ರ್ಯಾನಿ ಪ್ಲೇಡೆಡ್. ಗ್ರ್ಯಾನಿ ಕೇಳಿಕೊಳ್ಳೋದು. ಪ್ಲೇಡೆಡ್ ಮೀನ್ಸ್ ವಿನಂತಿಸಿಕೊಳ್ಳು, ಕೇಳಿಕೊಳ್ಳು. ಪಾಪ ಮಕ್ಕೊಂಡದ್ದು ಬಿಡ್ಲ, ಸಣ್ಣ ಮಗು ಐತೆ, ಅದನ್ನ ಯಾಕೆ ಎಬ್ಬಿಸ್ತಿ? ಇದು ಬಂದಾಗ ಪಾಪ ಅದು ಎಂದೂ ಮಕ್ಕಳಂಗಿಲ್ಲ. ಏನಾರು ಸ್ಟೋರಿ ಹೇಳ್ಬೇಕಾಗಿತ್ತು, ಸ್ಟೋರಿ ಕೇಳೋದನ್ನ ಮಕ್ಕಳು ಆಗ್ತದೆ, ಬಿಡೋದು ಪಾಪ ಅಂತ ಹೇಳ್ಕಿರಂದ ಅಮ್ಮ ತನ್ನ ಮಗನಿಗೆ ಬೈತಾಳೆ. ಯಾರಿಗೆ? ಸ್ವಾಮಿ ಫಾದರ್ಗೆ. ಓಕೆ, ಆದರೂ ಕೂಡ ಬಿಡೋದಿಲ್ಲ ಅವರಪ್ಪ. ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. 3ನೇ ಸಲ ಹೇಳ್ದ, ಇನ್ನು ಈ ದೇವ್ ನಾನು ಬಿಡಂಗಿಲ್ಲ ಅಂತ ಹೇಳ್ಕಿರಂದ ಎದ್ದು ಬಿಟ್ಟ. ಯಾರು ಎದ್ರಿ? ಸ್ವಾಮಿ ನಮ್ಮ ಹೀರೋ ಎದ್ದ. ಮುಂದೇನಾಗ್ತದೆ ನೋಡೋಣ್ರಿ. ಹಾಕ್ಯಾ ನೋಡ್ರಿ ಇಲ್ಲಿ ರೂಮ್ನಾಗ, ಆಫೀಸ್ ರೂಮ್ನಾಗ. ಓಕೆ, ಪರಿಸ್ಥಿತಿ ಹೆಂಗೆ ಬತ್ತು ನೋಡ್ರಿ ನಮ್ಮ ಹೀರೋನ್. ಫಾದರ್ ರಾಲ್ಡ್ ಆಫ್ ಹಿಸ್ ಬೆಡ್. ಇವನ ಒಂದು ಹಾಸಿಗೆಯನ್ನೆಲ್ಲ ಸುತ್ಕೊಂಡ್ರಿ. ಹಸುವುದು, ತಲೆಗಿಂಬು, ಚಾಪಿ. ಟುಕ್ ಇಟ್ ಅಂಡ್ರಿ ಸಾರ್ ತನ್ನ ಕೈಯಾಗ ಹಿಂಗೆ ಬಗಲಾಗ ಹಿಡ್ಕೊಂಡ್ರಿ. ಆ್ಯಂಡ್ ಸೇಡ್ ಕಮ್ ವಿತ್ ಮೀ. ಮಗನ ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೊಂಟ. ಸ್ವಾಮಿ ಲುಕ್ಡ್ ಆಟ್ ಗ್ರ್ಯಾನಿ, ಹೆಸಿಟೇಟ್ ಫಾರ್ ಎ ಮೂಮೆಂಟ್. ಅಂಜಿ ನೋಡ್ಲಕತ್ತ, ಅಜ್ಜಿ ಮುಖ ನೋಡ್ಲಕತ್ತ. ಯಾರು? ಸ್ವಾಮಿ. ಆ್ಯಂಡ್ ಫಾಲೋಡ್ ಇಸ್ ಫಾದರ್. ಬಟ್ ಅವ್ರ ಅಪ್ಪನ ಬೆನ್ನೈತಿ ಬಂದ. ಅಜ್ಜಿನೇನು ಮಾತಾಡಿಲ್ಲ. ಇಂಟದ ಆಫೀಸ್ ರೂಮ್. ಅವ್ರ ಅಪ್ಪ ಎಲ್ಲಿ ಕರ್ಕೊಂಬಂದ? ಆಫೀಸ್ ರೂಮಿಗೆ ಕರ್ಕೊಂಬಂದ. ಆನ್ ದ ವೇ ಹಿ ಥ್ರೀವ್ ಲುಕ್ ಆಫ್ ಅಪೀಲ್ ಆಟ್ ಹಿಸ್ ಮದರ್ ಆ್ಯಂಡ್ ಶಿ ಸೇಡ್, ವೈ ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಅವ್ರ ಅಮ್ಮಗೆ ಆಗ, ಮಮ್ಮಿ ನೋಡಮ್ಮಪ್ಪ ಎಲ್ಲೇ ಕರ್ಕೊಂಡು ಹೊಂಟಾನ ಅಂತೇಳಿ ಅಪೀಲ್ ಮಾಡ್ದ. ಆದರೂ ಕೂಡ ಅವ್ರ ಅಮ್ಮ ಹೇಳ್ತಾಳೆ ಏನಂತ ಹೇಳ್ಕಿರಂದ, ಯಾಕೆ ಅವ್ರಿಗೆ ಕರ್ಕೊಂಡು ಹೊಂಟ್ರಿ? ಇಲ್ಲೇ ಅಜ್ಜಿ ಜೊತೆ ಮುಕ್ಕೋತಾನೆ, ಹಾಲನ್ನೇ ಮುಕ್ಕೋತಾನೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೊಂಟ್ರಿ ಆಫೀಸ್ ರೂಮಿಗೆ ಅಂತೇಳಿ ಅಮ್ಮ ಕ್ವಶನ್ ಮಾಡಿದರು. ಈ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಬಹುಶಃ ಹಾಲ್ನೇ ಮುಕ್ಕೋತಾನ, ಅವ್ನು ಬಿಡ್ರಿ, ಯಾಕೆ ಸುಮ್ಮನೆ ಅಲ್ಲಿ ಆ ಆಫೀಸ್ ರೂಮಿಗೆ ಹೋಯಾಕತ್ತೀರಿ, ಯಾಕೆ ಕಾಡ್ಲಾಕತ್ತೀರಿ ನನ್ನ ಮುದ್ದಿನ ಮಗ ಅಂತ ಹೇಳ್ಕಿರಂದ ಇಲ್ಲಿ ಅಮ್ಮ ಭಾಳಷ್ಟು ತನ್ನ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಮುಂದೆ ಏನಾಗ್ತದೆ ನೋಡೋಣ್ರಿ. ಐ ಡೋಂಟ್ ಥಿಂಕ್ ಸೊ ಫಾದರ್ ಸೇಡ್. ನೀ ಏನು ಬೇಕಾದ ಹೇಳ, ನಾ ತಲೆ ಕೆಡಿಸೋಂಗಿಲ್ಲ. ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹರ್. ಸುಮ್ಮ ತಲೆ ತೆಗಿಸಿ ಇವು ನಾಯಿ ಹೆಂಗೆ ಹಿಂದೆ ಹೊಂಟಿದ್ದ ಅವ್ರ ಅಪ್ಪನ ಬೆನ್ನ ಹತ್ತಿ, ಯಾಕಂದ್ರೆ ಬೀಳ್ತಾವ ಕಜ್ಜ. ಓಕೆ, ಸ್ಲಂಕ್ ಮೀನ್ಸ್ ಫಾಲೋ, ಹಿಂಬಾಲಿಸು. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಇಲ್ಲೇ ಬಿಡು ಮರ, ನಾ ಹಾಲೇ ಮುಕ್ಕೋತನು, ನನಗೆ ಯಾಕೆ ಕಾಡ್ತಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಮಗ ಅಪ್ಪನಿಗೆ. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ. ನಿನ್ನ ಆಫೀಸ್ ರೂಮ್ ಭಾಳ ಹೊಲಸೈತಿ ಮರ, ಸಿಕ್ಕಂಗೆ ಹೊಲಸೈತಿ, ಸುಮ್ಮನೆ ಯಾಕೆ ಹೋಯ್ತಿ ನನಗಲ್ಲಿ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇನ್ನು ಈ ಕಾನೂನು ಬುಕ್ಗಳ ಹಿಂದೆ ಏನದಾವ? ಚೋಳದಾವ. ಸ್ಕಾರ್ಪಿಯನ್ಸ್ ಅಂದ್ರೆ ಏನ್ರಿ? ಚೋಳದಾವ. ಅಲ್ಲಿ ಯಾಕೆ ಹೋಯ್ತಿ ಬಿಡು ಮರ, ನಾನು ರಾತ್ರಿ ಕಡ್ದು ನಾ ಸತ್ತೇ ಹೋಗ್ತೀನಿ ಅಂತ ಮಗ ಹೇಳ್ತಾ ಇದ್ದಾನೆ. ಓಕೆ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್. ಮಗನ ಅಲ್ಲೇನು ಚೋಳ ಇರ್ತಾವೆ, ಎಲ್ಲಿ ಇಲ್ಲ. ಲಿಟಲ್ ಫೆಲೋ ಇಟ್ಟದಿ ಮಗನ, ಎಷ್ಟು ಮಾತಾಡ್ಸಿ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗೆ ಚೋಳ ಕಡಿತಿದ್ರು ಅಲ್ಲಿ ಬೆಂಚ್ ಅದ ನೋಡ್ರಿ, ಇಲ್ಲಿ ಅದಲ್ಲ ಈ ಬೆಂಚ್ ಮಕ್ಕ ನಿನಗೆ ಚೋಳ ಕಡಿತಿದ್ವು ಅಂದ್ರೆ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಇಲ್ಲಿ ಮಗ ಕೇಳ್ತಿದ್ದಾನೆ, ಈ ರೂಮ್ನಾಗ ಲೈಟ್ ಇರ್ತೇನ ಅಂತ ಕೇಳ್ತಿದ್ದಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ನೀ ಏನು ಕಲಿಬೇಕಾಗ್ಯದ? ಕತ್ತಲಿಗೆ ಅಂಜಬಾರ್ದು ಮಗನ, ನೀ ಅದನ್ನು ಕಲಿ ಮಗನ. ಇವತ್ತು ಲೈಟ್ ಹಚ್ಚಿ ದಿನ ಹ್ಯಾಬಿಟ್ ಆಗಿಬಿಡ್ತದೆ, ಇದು ಹವ್ಯಾಸ ಆಗ್ತದೆ ನಿನಗೆ. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್ಸ್. ನೀ ಹಚ್ಚಿ ಅಂದ್ರೆ ದಿನ ಹಚ್ಕೊಂಡು ಮುಕ್ಕೋತಿ ಮಗನ, ಅದಕ್ಕೆ ಲೈಟ್ ಆಡ್ಸಬೇಕು, ನೀ ಕತ್ಲಿಗೆ ಅನ್ಸಬಾರ್ದು. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀ ಒಳ್ಳೆಯ ಹವ್ಯಾಸಗಳನ್ನು ನೀನು ಬೆಳೆಸ್ಕೋಬೇಕು ನನ್ನ ಮಗನೇ ಅಂತ ಅಪ್ಪ ಇಲ್ಲಿ ಮಗನಿಗೆ ಹೇಳ್ತಾ ಇದ್ದಾನೆ. ಓಕೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಬಾಗ್ಲಾರು ತೆಗೆದುಬಿಡು ಮರೆಯ, ಸಾಕಾಗ್ಯದ ನೀನು ಸಂಬಂಧ. ಏನು ಹುಟ್ಟಿದೀವೋ ನಮ್ಮ ಅಪ್ಪ ಅಥವಾ ನೀನು ಹುಡಿಸ್ದು ಅಂತ ಯಾಕಿರಂದ ಬಾಗ್ಲಾರ ಅಟ್ಲೀಸ್ಟ್ ತೆಗೆದುಬಿಡು ಅಂತ ಹೇಳ್ತಾನೆ. ಆಲ್ ರೈಟ್,
ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಆಫ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ಪ್ರಾಮಿಸ್ ಮಾಡಿ ನನಗೆ ನೀ ಮತ್ತು ನಾ ಹೋಗಾನ ಮತ್ತು ಹಾಸಿಗೆ ತೊಗೊಂಡು ಎಲ್ರಿ ಅಜ್ಜಿ ಬಾಸು ಕೊಯ್ ಮಕ್ಕೊಂಡ್ರೆ ಮಕ್ಕೊಳ್ಳಲ್ಲ ಅಂದ್ರೆ ನಾ ಏನು ಮಾಡ್ತೀನಿ, ಡೋರ್ ಓಪನ್ ಬಿಡ್ತೀನಿ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಯುವರ್ ಸ್ಕೂಲ್. ನೀನೇನು ಮಾಡ್ತೀನಿ, ಲಾಫಿಂಗ್ ಸ್ಟಾಕ್. ಈ ಕತೆ ಹೇಳಿ ಎಲ್ಲರೂ ನಗವಂಗೆ ನಿಮ್ಮ ಶಾಲೆ ಒಳಗೆ ಅನ್ಸ್ಬರ್ಕ್, ನನ್ನ ಮಗ ಹೇಳಿ ನನ್ನ ಮಗ ನಂಗೆ ನಿನ್ನ ನೋಡಿ ನಗಂಗ ನಾ ಮಾಡ್ತೀನಿ ಅಂತ ನಿನ್ನ ಶಾಲೆಯಲ್ಲಿ ಅಂತ ಅಪ್ಪ ಮಗನಿಗೆ ಹೇಳ್ತಾನೆ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ. ಭಾಳಷ್ಟು ಲಾಂಗ್ ಸ್ಟೋರಿ ಇದೆ, ಅದನ್ನು ನೀವು ಚೆನ್ನಾಗಿ ಕುತ್ಕೊಂಡು ಸಿಸ್ಟಮೆಟಿಕ್ಕಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಓಕೆ, ಮುಂದೆ ಏನಾಗುತ್ತೆ ನೋಡೋಣ್ರಿ 10th ಪ್ಯಾರಾಗ್ರಾಫಲ್ಲಿ. ಓಕೆ, ಲೆಟ್ಸ್ ಸಿ. Swami felt cut off from humanity. He was pained and angry. ಈ ಮನುಷ್ಯತ್ವನೇ ಇಲ್ಲಪ್ಪ. ಹ್ಯುಮ್ಯಾನಿಟಿ ಅಂದರೆ ಏನು? ಮನುಷ್ಯತ್ವ. ನಮ್ಮ ಅಪ್ಪನಿಗೇನಿಲ್ಲ, ಮನುಷ್ಯತ್ವನೇ ಇಲ್ಲ ಅಂತ ಹೇಗಿರಿಂದ ಭಾಳಷ್ಟು ಸಿಟ್ಟಿಗೆ ಆಗ್ತಾರೆ, ನೋವಾಗುತ್ತಾರೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಸಿಟ್ಟು ಬರುತ್ತೆ ಅಪ್ಪನ ಮೇಲೆ. He did not like the strain of cruelty he saw in the father's nature. ಇಂಥ ಒಂದು ಕ್ರುಯಾಲಿಟಿ ಅಂದರೆ ಕ್ರೂರತೆ. ಅಪ್ಪನ ಸ್ವಭಾವದಲ್ಲಿ ಏನು ನೋಡ್ತಾನೆ ರೀ? ಕ್ರೂರತೆಯನ್ನು ಮಗ ನೋಡ್ತಾನೆ. He hated the newspaper for the printings the tiger story. ಆ ನ್ಯೂಸ್ ಪೇಪರ್ನ ಹೇಟ್ ಮಾಡಲಿಕ್ಕೆ, ದ್ವೇಷ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಯಾಕಂದ್ರೆ ಆ ನ್ಯೂಸ್ ಪೇಪರ್ದವ, ಆ ಎಡಿಟರು ಈ ಸ್ಟೋರಿ ಹಾಕಿರ್ಲಿಕ್ಕೆ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಮ್ಮ ಅಜ್ಜಿ ಬಾಜು ಆರಾಮ್ ತೆಕ್ಕಿ ಹೊಡೆದು ಮಕ್ಕೋತಿದ್ನ ಅಂತ ತೆಕ್ಕಿರಂದು ಇಲ್ಲಿ ಚಾಲು ಮಾಡ್ದ. ಓಕೆ, ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಆ ಟೈಗರ್ ಆ ಹುಡುಗನ ಬಿಡಬಾರ್ದಾಗಿತ್ತು, ಬಿಡ್ಬೇಕಾಗಿತ್ತು, ಬರೋಬ್ಬರಿ ಆಗಿತ್ತು. ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ಈಗ ಆ ಹುಡುಗನೇ ಇರ್ತಿರ್ಲಿಲ್ಲ, ಹಂಗೆ ಮಾಡಬೇಕಾಗಿರ್ತು. ಆ ರಾಕ್ಷಸ ಆ ಒಂದು ಹುಡುಗನನ್ನು, ರಾಕ್ಷಸ ಟೈಗರು ಆ ಹುಡುಗನನ್ನು ಉಳಿಸ್ಬಾರ್ದಾಗಿತ್ತು. ಉಳಿಸೋದಕ್ಕೆ ಇವತ್ತು ನಮ್ಮ ಅಪ್ಪ ನನಗೆ ರಾಕ್ಷಸಾಗಿ ನನ್ನ ಟ್ರೀಟ್ ಮಾಡ್ಲಕತ್ತಾನ. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ 11th ಪ್ಯಾರಾಗ್ರಾಫಲ್ಲಿ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಫನ್ಡ್. ರಾತ್ರಿ 12 ಆಯ್ತು ರೀ. ಇಡೀ ಮನೆ ತುಂಬ ಎಲ್ಲ ಸೈಲೆನ್ಸ್, ಏನೂ ಸೌಂಡ್ ಇಲ್ಲ. ಈಸ್ ಹಾರ್ಟ್ ಬೀಟ್ ಫಾಸ್ಟರ್. ಇವನು ಎದಿ ಜಾಸ್ತಿನ ಬಡ್ಕೊಳಕತ್ತು. ಯಾರ್ದು? ಸ್ವಾಮಿದು. ಈ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಎಲ್ಲ ದೆವ್ವಿನ ಸ್ಟೋರಿ ಎಲ್ಲ ಇವನಿಗೆ ನೆನಪಾಗ್ಲಕತ್ತು. ಯಾರಿಗೆ? ಸ್ವಾಮಿಗೆ. ರಿಮೆಂಬರ್ಡ್ ಅಂದ್ರೆ ಏನ್ರಿ? ನೆನಪಿಸಿಕೋ. ಏನು ನೆನಪಿಸ್ಕೊಳ್ತಾ ಇದ್ದಾನೆ? ದೆವ್ವಿಂದು, ಭೂತ ಪ್ರೇತದ್ದು. ಗೋಸ್ ಅಂದ್ರೆ ಭೂತ ಪ್ರೇತಗಳು. ಈ ಹ್ಯಾಡ್ ಇನ್ ಇಸ್ ಲೈಫ್. ಅವನ ಜೀವನದಾಗ ಯಾರ್ಯಾರು ಕತೆ ಹೇಳಿರ್ತಾರ ದೆವ್ವಿನ ಸ್ಟೋರಿ ಎಲ್ಲ ನೆನಪು ಮಾಡ್ಕೊಳಕತ್ತ. How often his chum Mani had seen the devil in the banana tree at his street end. How often his chum ಅಂದ್ರೆ ಏನ್ರಿ? ಫ್ರೆಂಡ್, ಗೆಳೆಯ. ಅವನ ಗೆಳೆಯರು ಮನಿ ನೋಡಿದ್ದ. ಏನು ನೋಡಿದ್ದ? ದೆವ್ ನೋಡಿದ್ದ. ಎಲ್ಲಿ? ಬನ್ಯಾನ್ ಟ್ರೀಯಲ್ಲಿ. ಬನ್ಯಾನ್ ಟ್ರೀ ಅಂದರೆ ಏನಪ್ಪ ಅಂತಂದ್ರೆ ನಾವು ಆಲದ ಮರ ಅಂತ ಕರಿತೀವಿ. ಆಲದ ಮರದಲ್ಲಿ ದೆವ್ವ ನೋಡಿದ್ದಲ್ಲ, ಆ ಒಂದು ದೆವ್ವು ಎಲ್ಲಿ ನೋಡಿದ್ರಿ ಅವ? ಟ್ರೀ ಅಟ್ ದಿ ಸ್ಟ್ರೀಟ್ ಎಂಡ್. ಅವನ ಮನೆಗೆ ಹೋಗ್ತಕ್ಕಂಥ ದಾರಿಯ ಕೊನೆಯಲ್ಲಿ ಆ ಒಂದು ಬನ್ಯಾನ್ ಟ್ರೀಯಲ್ಲಿ ದೆವ್ವ ನೋಡಿದ. ಅದನ್ನ ನೆನಪು ಮಾಡ್ಕೊಳಕತ್ತ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್. ಅಂದ್ರೆ ಮುನಿಸ್ವಾಮಿ ಅವನು ಕೂಡ ಒಬ್ಬ ಫ್ರೆಂಡು. ಅವ್ರ ಅಪ್ಪಗೆ ಏನಾಗಿತ್ತು ನೋಡ್ರಿ. ಹೂ ಸ್ಪ್ಯಾಟ್ ಔಟ್. ಅಂದ್ರೆ ಇಲ್ಲಿ ಸ್ಪ್ಯಾಟ್ ಔಟ್ ಅಂದ್ರೆ ಏನಪ್ಪ ಅಂತಂದ್ರೆ ಬ್ಲಡ್, ಅಂದ್ರೆ ಬಾಯಲ್ಲಿ ರಕ್ತ ಸುರಿಯುತ್ರಿ. ಅಂದ್ರೆ ಆ ಪರಿ ರಕ್ತನ ಏನು ಮಾಡಿದಪ್ಪ ಅಂತಂದ್ರೆ ಅವ ಬ್ಲಡ್ನ ಅವನ ಬಾಯಿಂದ ಹೊರಗೆ ಬಂದಿತ್ತು. ಹಂಗೆ ಮಾಡಿದ್ದೆವು. ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಜ್ ಸ್ಲ್ಯಾಪ್ಡ್ ಇಸ್ ಚಿಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಆನ್ ಒನ್ ನೈಟ್. ಒಂದು ದಿವಸ ರಾತ್ರಿ ಆ ನದಿ ಪಕ್ಕ ಏನಪ್ಪ ಅಂತಂದ್ರೆ ಅವನು ಬರಬೇಕಾದ್ರೆ ಆ ದೇವ್ ಏನು ಮಾಡಿದ್ದಪ್ಪ ಅಂತಂದ್ರೆ ಹೊಡೆಯುತ್ತೆ ಅವನ ಕೆನ್ನೆಗೆ ಅಂತ. ಅದನ್ನು ಕೂಡ ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾನೆ. ಸ್ಲ್ಯಾಪ್ ಔಟ್ ಮೀನ್ಸ್ ಕೆನ್ನಿಗೆ, ಸ್ಲ್ಯಾಪ್ಡ್ ಮೀನ್ಸ್ ಹೊಡೆಯೋದು. ಕೆನ್ನಿಗೆ ದೇವ್ ಹೊಡೆದಿತ್ತು ಆ ನದಿ ಪಕ್ಕ. ಆ್ಯಂಡ್ ಸೋ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಇಂಥ ಒಂದು ದೆವ್ವಿನ ವಿಚಾರಗಳು ಹಾಗೆ ತಲೆಯಾಗ ಚಾಲೂ ಆದವು ರೀ.
He was pained with fear. ಹೆಂಗಾದಪ್ಪ ಅಂತಂದ್ರೆ ಬೈದಿಂದ ಅಂಜು ನಡಲಕತ್ತ. ಯಾರು? ಸ್ವಾಮಿ. A ray of light from the street lamp stayed in a cast shadows on the wall. ಇಲ್ಲಿ ಮಲ್ಕೊಂಡು ಅಂತ ತಿಳ್ಕೊರಿ. ಈ ಒಂದು ಹೊರಗೆ ಬೀದಿ ಇರ್ತದೆ. ಆ ಬೀದಿಯ ದೀಪದ ಬೆಳಕು ಎಲ್ಲಿ ಬಿದ್ದದ? ಇವನ್ ಮಲ್ಕೊಂಡಿರ್ತಕ್ಕಂಥ ಆಫೀಸ್ ರೂಮ್ ಗಾಡಿ ಮ್ಯಾಗ ಬಿದ್ದದ ರೀ. ಓಕೆ, ಇದನ್ನು ನೋಡ್ದ. Through the stillness, all kinds of noises reached his ears, the ticking of the clock. ಎಲ್ಲ ದೆವ್ವಿನ ಆದಿದು ಎಲ್ಲ ಸೌಂಡ್ ಅವ್ನ ಕಿವ್ಯಾಗೆ. ಹಂಗೆ ಆ ಆಫೀಸ್ ರೂಮ್ನ್ಯಾಂದ ಗಡಿಯಾರ ಸೌಂಡ್ ಟಕ್ 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 ಮಾಡ್ತದಲ್ರಿ, ಅದು ಅವನಿಗೆ ಕಿವ್ಯಾಗ ಬೀಳಕತ್ತು. ರಸಲ್ ಆಫ್ ಟ್ರೀಸ್, ಗಾಳಿ ಬಿಟ್ಟಾಗ ಗಾಳಿ ಗಿಡಗಳ ಸೌಂಡ್ ಮಾಡ್ತಾವಲ್ರಿ, ಉಸ್ಸು ಉಸ್ಸು ಅಂತೇಳಿ, ಅದನ್ನ ಕೇಳಿಸ್ಲಾಕತ್ತು. ಸ್ನೋರಿಂಗ್ ಸೌಂಡ್, ಚೀರಾಡ್ತಕ್ಕಂಥ ಸೌಂಡ್ ಕೇಳಕತ್ತು. ಆ್ಯಂಡ್ ಸಮ್ ವ್ಯಾಜು ನೈಟ್ ಇನ್ಸೆಕ್ಟ್ ಸಮ್ಮಿಂಗ್, ವಿಚಿತ್ರವಾಗಿರ್ತಕ್ಕಂಥ ಕ್ರಿಮಿ ಕೀಟಗಳು ಗುಯ್ ಮಾಡ್ತಾವಲ್ರಿ ಸೊಳ್ಳೆ, ಅದಕ್ಕೆ ಕೇಳಿಸ್ಲಾಕತ್ತು. ಯಾವ್ದು ಕೇಳಿಸ್ಲಾಕತ್ತು ಅನ್ನೋದು ಗೊತ್ತಾಗತ್ತ. ಅವ್ನು ದೆವ್ವು, ಸೊಳ್ಳೆ, ಅದು ಇದು, ಗಿಡಗಳ ಸೌಂಡು, ಗಡಿಯಾರ ಸೌಂಡು ಏನು ತಿಳಿಯವಾತವನಿಗೆ. He covered himself so completely that he could hardly breathe. ಎಲ್ಲ ಹೊಚ್ಕೊಂಡು ಮಕ್ಕೊಂಡ್ಬಿಟ್ಟ. ಹೊಚ್ಕೊಂಡು ಬಳಕೆ ಏನಾಗ್ತಾರೆ, ಉಸಿರಾಟಕ್ಕೆ ತೊಂದರೆ ಆಗ್ತಿಲ್ಲ, ಹಂಗಾಯ್ತು. ಎವ್ರಿ ಮೂಮೆಂಟ್ he expected the devils to come up to carry him away. ಪ್ರತಿ ಕ್ಷಣನೂ ಏನು ವಿಚಾರ ಮಾಡ್ತಾ ಇದ್ರ ದೆವ್ ಬಂದು ನಾನು ಎತ್ಕೊಂಡು ಹೋಗ್ತದೆ ಅಂತ ಯಾಕಿರಿಂದ. There was the instance of his old friend in 4th class who suddenly disappeared and was said to have been carried off by a ghost to Siam or Nepal. ಒಂದು ಸ್ಟೋರಿ ಕೇಳಿದ್ರವ ಇಲ್ಲಿ. ಯಾವ ಸ್ಟೋರಿ? ಅವನ ಹಳೆ ಸ್ನೇಹಿತ 4ನೇ ಇದ್ದಾಗ, 4th ಕ್ಲಾಸ್ ಇದ್ದಾಗ ಸಡನ್ಲಿ ದೆವ್ವ ಏನು ಮಾಡ್ಕೊಂಡಿತ್ತಪ್ಪ ಅಂದ್ರೆ ಅವನಿಗೆ ಎತ್ಕೊಂಡು ಹೋಗಿತ್ತು. ಎಲ್ಲಿ? ಸಿಯಾಮ್ ಅಥವಾ ನೇಪಾಳಕ್ಕೆ ಎತ್ಕೊಂಡು ಹೋಗಿತ್ತು. ಅದು ಕೂಡ ಅವನಿಗೆ ನೆನಪಾಯ್ತು. ಇದು ನಾನು ಯಾವ ದೇಶಕ್ಕೆ, ನೇಪಾಳಕ್ಕೆ ಹೋಯ್ತೈತೆ, ನಾನು ಶ್ರೀಲಂಕಾಕ್ಕೆ ಹೋಯ್ತಿತ್ತು, ಏನು ಪಾಕಿಸ್ತಾನಕ್ಕೆ ಹೋಯ್ತಿತ್ತು ಅಂತ ಕೇಳಿಂದ ವಿಚಾರ ಮಾಡಾಕತ್ತಿದ್ದ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಕಮೆಂಟ್ ದ್ಯಾಟ್. ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನೀವೇನು ಮಾಡಿರಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಐ ಹೋಪ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾವು ದೊಡ್ಡ ಲೆಸನ್ ಇರೋದರಿಂದ ಎಂಡಿಗೆ ಬಂದಿದ್ದೀವಿ. ಡೋಂಟ್ ವರಿ. ಸ್ವಾಮಿ hurriedly got up and spread his bed under the bench and crouched there. ಇವು ಎದ್ದು ಬಿಟ್ಟ, ನಾನು ಅಂಜಿಕೆರಿ ಎದ್ದು ಬಿಟ್ಟ. ಎಲ್ಲಿ ಹೋಯ್ದ? ಆ ಬೆಂಚ್ ಕೆಳಗಡೆ ಹೋಗಿ ಹಾಸ್ದ, ಅದ್ರ ತೆಳಗೆ ಹೋಗಿ ಬಡ್ಯಾಗ ಕೂತ. ಕ್ರೌಚ್ಡ್ ಮೀನ್ಸ್ ಇಲ್ಲಿ ಏನಪ್ಪ ಅಂತಂದ್ರೆ ಬಾಗಿ ಅಥವಾ ಈ ಒಂದು ಮುದ್ದೆ ಆಗಿ ಗೋಳೆಯಾಗಿ ಅಂತಾರಲ್ಲ, ಹಂಗೆ ಕೂತ. ಇಟ್ ಸೀಮ್ಡ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಅಲ್ಲೇ ಅದ್ರೊಳಗೆ ಬಡ್ಯಾಗ ಸೇರಿ ಮಕ್ಕೋಬೋದಂತಕ್ಕೆ ಸೇಫ್ ಪ್ಲೇಸ್ ಅಂತ ತಿಳ್ಕೊಂಡ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೀಅಸ್ಯೂರಿಂಗ್. ಇದು ಭಾಳ ನನಗೇನಪ್ಪ ಅಂದ್ರೆ ಸಮಾಧಾನ. ಈಗ ಸಮಾಧಾನ ಆಯಿತು, ದೇವ್ ಬಂದರೂ ನಾ ಬಡ್ಯಾಗಿರ್ತಾನೆ ನಂಗೆ ಗೊತ್ತಾಗ ಸಮಾಧಾನ ಆಯ್ತು. ರೀಅಸ್ಯೂರಿಂಗ್, ಸಮಾಧಾನ, ಕಂಫರ್ಟೇಬಲ್. ಹಿ ಶಟ್ ಇಸ್ ಐಸ್ ಟೈಟ್. ಕಣ್ಣು ಮುಚ್ಚಿದ್ರು ಹಿಂಗೆ ಮೊಟ್ಟ ತೆಗಿಬಾರ್ದು ನಾ. And encased himself in his blanket once again, and unknown to himself fell asleep, and in sleep was racked. ಹೊಚ್ಕೊಂಡು ಹಂಗೋ ಹಿಂಗೋ ಮಾಡಿ ಮಕ್ಕೊಂಬಿಟ್ಟ. ಅವನ ನಿದ್ದೆಗನ್ನೊಳಗೆ ಏನಾಯ್ತು ನೋಡ್ರಿ, ಇನ್ನು ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಹಂಗೆ ದುಸ್ವಪ್ನಗಳು, ಕನಸುಗಳು ಬೀಳಕತ್ರಿ ಅವನಿಗೆ. ಟೈಗರ್ ವಾಸ್ ಚೇಸಿಂಗ್. ಅಂತ ಕನಸು, ಟೈಗರ್ ಅವನ ಬೆನ್ನು ಹತ್ಯದ ಅನ್ನುವಂಗ. His feet stuck to the ground. ಟೈಗರ್ ಬೆನ್ನು ಹತ್ತಿತ್ತು, ಇವನ ಕಾಲ ಆ ರಾಡಿ ಒಳಗೆ ಸಿಕ್ಕೋತು. He disseparately means escape. ನಿರಾಸೆಯಿಂದ, try to escape. Disseparate means ನಿರಾಸೆಯಿಂದ ಏನು ಎಸ್ಕೇಪ್ ಆಗಬೇಕು, ಇಲ್ಲ ತಿಂದೇ ಬಿಡ್ತದೆ. ಬಟ್ his feet would not move. ಬಟ್ ಅವನ ಕಾಲು ಎತ್ತಲೇ ಇಲ್ಲ, ಓಡ್ಲಿಕ್ಕಾಗಲೇ ಇಲ್ಲ. The tiger was at his back. ಆ ಹುಲಿ ಅವನ ಹಿಂದನೇ ಇತ್ತು. and he could hear its claws scratch the ground. scratch and then a loud thud. ಅದು ಏನು ಮಾಡೋಕ್ಕಾಗಿತ್ತು, ನೆಲವನ್ನು ಹಿಂಗೆ ತನ್ನ ಕಾಲಿಗೆ ಕೆದರ್ತಾ ಇತ್ತು, ಭಾಳಷ್ಟು ಜೋರಾಗಿ ಸೌಂಡ್ ಮಾಡ್ತಾ ಇತ್ತು. ಸ್ವಾಮಿ tried to open his eyes but his eyelids would not open. ಇವನು ನಾನು ಹುಲಿ ತಿಂತ ಇವನು ಕಣ್ ತೆಗಿಬೇಕಂತ ಮಾಡ್ದಕ್ರಿ.
ಬಟ್ ಅವನ ಕಣ್ಣಿನ ಐಲಿಡ್ಸ್ ಅಂದ್ರೆ ಏನ್ರಿ, ಕಣ್ಣಿನ ರೆಪ್ಪೆಗಳು ತೆಗಿಲೇ ಇಲ್ಲ. ಆ್ಯಂಡ್ ನೈಟ್ ಮೇರ್ ಕಂಟಿನ್ಯೂಡ್, ಅದು ಸ್ವಪ್ನ, ಆ ಕನಸು ಹಾಗೆ ಕಂಟಿನ್ಯೂ ಆಯಿತು. ಇಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್, ಒಂದು ನಿರಾಶೆಯಿಂದ ಏನು ಮಾಡ್ಲಕತ್ತಪ್ಪ ಅಂದ್ರೆ ಹತಾಶೆಯಿಂದ, ಗ್ರೋನ್ಡ್ ಅಂದ್ರೆ ನರಳಿಕತ್ತ ನಿದ್ದೆಯಲ್ಲೇ. ಮುಂದೇನಾಗ್ತದೆ ನೋಡೋಣ್ರಿ. ವಿತ್ ಅ ಡಿಸ್ಸೆಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ಈ ಒಂದು ನಿರಾಶೆಯ ಪ್ರಯತ್ನದಿಂದ ಕೊನೆಗೂ ಏನು ಮಾಡ್ದ, ನಾನು ಹುಲಿ ತಿಂದು ಅಂಜು ಏನು ಮಾಡ್ದ, ಕಣ್ಣು ತೆಗೆದ ಬಿಟ್ಟ. He put his hand out to feel his granny's presence at his side as his habit. ಅವನ ಕೈ ಅಜ್ಜಿ ಮಕ್ಕೊಂಡಿರ್ತಾಳೆ, ಕೈ ಅಜ್ಜಿ ಮ್ಯಾಗ ಹೋಗುದ, ಅವನ ಚಟಾನೆ ಇತ್ತು, ಅವನ ಹವ್ಯಾಸನ ಆಗಿತ್ತು ಅಜ್ಜಿ ಜೊತೆ ತೆಕ್ಕಿ ಹೊಡೆದು ಮಕ್ಕಳು. ಬಟ್ ಈ ಒನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಬಟ್ ಈ ಕೈಗೆ ಏನಾಯ್ತು ರೀ, ಬೆಂಚ್ ಬಡ್ಡೆ ಮುಕ್ಕೊಂಡ ನಾವು, ಆ ಕಟ್ಟಿಗೆ ಹತ್ತು. ಆ್ಯಂಡ್ ಈಸ್ ಲೋನೆಲಿ ಸ್ಟೇಡ್ ಕಮ್ ಬ್ಯಾಕ್ ಟು ಹಿಮ್. ಮತ್ತು ನಾವು ಒಬ್ಬನೇದ ಅಂತೇಳಿ ಅವ್ನಿಗೆ ಹೆಸರು ಆಯ್ತು ರೀ. ಅವ್ನಿಗೆ ಏನು ಒಬ್ಬನೇದ ನಮ್ಮ ಅಪ್ಪಿಲ್ ರೂಮ್ನೇ ಹಾಕ್ಯಾನಂತೇಳಿ ಅವಾಗ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಬತ್ರಿ ಅವ್ನಿಗೆ. ಈ ವಾಸ್ ಸ್ವೆಟೆಡ್ ವಿತ್ ಫ್ರೈಟ್, ಅಂಜಿ ಬೆವರ್ಲಕ್ಕತ್ರಿ ಫ್ರೈಟ್ ಅಂಜು, ಸ್ವೆಟೆಡ್ ಮೀನ್ಸ್ ಬೆವರು, ಅಂಜಿ ಬೆವರ್ಲಕ್ಕತ್ತ. ಆ್ಯಂಡ್ ನಾವು ವಾಟ್ ವಾಸ್ ದಿಸ್ ರಸ್ಲಿಂಗ್, ಏನು ಸೌಂಡ್ ಮಾಡ್ಲಕತ್ತಿದೆ, ಏನು ಈ ಶಬ್ದ ಬರ್ತಾ ಇದೆ ಅಂತ ಕೇಳ್ಕೊಂಡ. ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್, ಆ ಬೆಂಚಿನ ಕೊನೆಯ ಅಲ್ಲಿ ಹೋದ್ರಿಪ್ಪ. ಆ್ಯಂಡ್ ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್, ಈ ಕತ್ತಲೆಯನ್ನು ನೋಡ್ಲಕತ್ತ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಯಾರೋ ಹೊಂಟಂಗಾಲಕತ್ತು, ಏನೋ ಹೊಂಟಂಗಾಲಕತ್ತ ಅವನಿಗೆ. ಹೀ ಲೇ ಗೇಸಿಂಗ್ ಎಟ್ ಇಟ್ ಇನ್ ಹಾರರ್, ಯಾರೋ ಅದಾರಿಲ್ಲಿ ದೇವ್ ಬಂದದ ಅಂತೇಳ್ಕ್ರಿ ಭಯದಿಂದ ಕಂಟಿನ್ಯೂಸ್. ಗೇಜಿಂಗ್ ಅಂದ್ರೆ ಏನ್ರಿ, ದಿಟ್ಟಿಸಿ. ಹಾರರ್ ಅಂದ್ರೆ ಏನ್ರಿ, ಭಯದಿಂದ ನೋಡ್ಲಕತ್ತ. ಹೀಸ್ ಎಂಡ್ ಹ್ಯಾಡ್ ಕಮ್, ಆಯಿತು ನನ್ನ ದೇವ್ ಬಂದದ, ನಾನು ಎತ್ಕೊಂಡು ಹೋಗ್ತದ, ನನ್ನ ಕೊನೆ ಆಯ್ತು ಹೀಗೆ ಇವತ್ತಿಗೆ ಅಂತಂದ. ಹಿ ರಿಯಲೈಸ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಫುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಅವನ ದೇವು ನಾನು ಒಯ್ಲಕ್ಕೆ ಬಂದದ, ನಾನು ಎತ್ಕೊಂಡು ಹೋಗ್ಲಕ್ಕೆ ಬಂದದ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಯಾಕೆ ನಾ ಕಾಯಬೇಕು. ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಆ ಒಂದು ಬೆಂಚ್ ಕೆಳಗಿಂದ ಏನು ಮಾಡ್ತಾನಪ್ಪ ಅಂತಂದ್ರೆ, ಹೆಂಗೂ ದೆವ್ವ ಒಯ್ತದ, ನಾನೇ ದೆವ್ವ ಏನ್ರಿ ಹಿಡಿಬೋದೇನು, ನಾನೇ ಸಾಯಿಸ್ಬೋದೇನು ಅಂತ ಹೇಳ್ಕಿರ ಅದನ್ನು ಬೆಂಚಿನಿಂದ ಹೊರಗೆ ಬಂದು ಏನು ಮಾಡೋದಪ್ಪ ಅಂದ್ರೆ ಅದನ್ನು ಹಗ್ಡ್ ಇಟ್ ವಿತ್ ಆಲ್ ಇಸ್ ಮೈಟ್. ಮೈಟ್ ಅಂದರೆ ಶಕ್ತಿ, ಅದನ್ನು ಗಚ್ಚಾಗಿ ಹಿಡ್ಕೊಂಡ್ರಿಪ್ಪ ಅಡ್ಡು ಕೈಲಿ ಹಿಂಗೆ ತನ್ನ ಎಲ್ಲ ಶಕ್ತಿ ಹಾಕಿ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್. ಹಿಂಗೆ ಹಿಡ್ಕೊ ಅಲ್ಲೇ ವೆಪನ್ ಮಾಡೋದ್ರವ, ಹಿಂಗೆ ಕಚ್ಚಲಾಕತ್ತ. ಮಾರ್ಟಲ್ ವೆಪನ್, ಆ ಒಂದು ಶಸ್ತ್ರ. ಮಾರ್ಟಲ್ ವೆಪನ್ ಅಂದ್ರೆ ಚಾಕುಲ ಚುಚ್ಚಾಯ್ತಲ್ಲ ಹಂಗಲ್ಲಿ ಅಲ್ಲಿ, ಮತ್ತು ಅವನ ಬಳಿ ಏನೂ ಇಲ್ಲ, ಅಲ್ಲಿಂದ ಕಚ್ಚಲಿಕ್ಕತ್ತ. ನೋಡ್ರಿ ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ್ರಿ. ನಮ್ಮ ಸ್ವಾಮಿ ಇಲ್ಲಿ ಅಂಜಬೂರ್ ಕಲ್ಲ ಭಾಳ ಸ್ಟ್ರಾಂಗ್ ಇದಾನ್ರಿ ನಮ್ಮ ಹೀರೋ. ಓಕೆ ಗೊತ್ತಾಯ್ತು ರೀ. ನೋಡ್ರಿ ಇಲ್ಲಿ, ನೋಡ್ರಿ ಇಲ್ಲಿದ ನೋಡ್ರಿ ಸೀನ್, ಕೆಟ್ಟದ ನೋಡ್ರಿ ಕಾಲಿಲ್ಲಿ, ಕಳ್ಳನ ಮಗ ಅನ್ರಿ. ಇಲ್ಲಿ ಬಂದು ನೋಡ್ರಿ ಅವ ಅಪ್ಪ, ಇಲ್ಲಿ ಅಪ್ಪ ಮತ್ತು ಗಾರ್ಡ್ಸ್. ಅಯ್ಯೋ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ, ಚೀರ್ಲಕತ್ತವ, ಕಚ್ಚಾರ ಮತ್ತು ತ್ರಾಸ ಆಗೋದಲ್ಲ. ಅಯ್ಯಪ್ಪೋ ಯಾರೋ ನನ್ನ ಕಚ್ಚಿದ್ರು. ವೆಂಟ್ ಫೋರ್ತ್ ಆ್ಯಂಡ್ ಅಗನೈಸ್ಡ್. ಅಗನೈಸ್ಡ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ, ಇಲ್ಲಿ ನನ್ನ ದುಃಖಕ್ಕೆ ಈಡು ಮಾಡೋದು, ನನಗೆ ನೋವಾಗ್ತಾ ಇದೆ. ಥಂಡರಿಂಗ್ ಕ್ರೈ, ಚೀರ್ತಾ ಇದ್ದಾನವ. ಆ್ಯಂಡ್ ವಾಸ್ ಫಾಲೋಡ್ ಬೈ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫೇಲಿಂಗ್ ಅಮಿಡಿಸ್ಟ್ ಫರ್ನಿಚರ್. ಅವನಿಗೆ ಅಲ್ಲಿಂದ ಹೋಗ್ತಾ ಇಲ್ಲ. ಟಂಬ್ಲಿಂಗ್ ಅಂದರೆ ಏನಪ್ಪ ಅಂದ್ರೆ ಉಳಿ ಬಿದ್ದ. ಆ್ಯಂಡ್ ಫೇಲಿಂಗ್ ಅಮಿಡಿಸ್ಟ್ ಫರ್ನಿಚರ್, ಆ ಒಂದು ಫರ್ನಿಚರ್ಗೆ ಆ ಒಂದು ಪೀಠೋಪಕರಣಗಳ ಬಿದ್ದ. ಇನ್ ಅ ಮೂಮೆಂಟ್ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್ ಎ ಕ್ಯಾರಿಂಗ್ ಲೈಟ್. ಇಲ್ಲಿ ನೋಡ್ರಿ ಯಾರು ಬಂದ್ರಿ, ಈ ಸೌಂಡ್ ಏನೋ ಆಗ್ಲಕತ್ತದ, ಯಾರೋ ಬಂದಾರ, ಕಳ ಬಂದಿದ್ದಾನ ಅಂತ ಹೇಗಿರಿಂದ ಯಾರು ಬಂದರು ಈ ಒಂದು ಸಮಯದಲ್ಲಿ. ಅಪ್ಪ ಮತ್ತು ಅಡುಗೆ ಮಾಡೋ ಮತ್ತು ಕೆಲಸದವ ಎಲ್ಲರೂ ಲೈಟ್ ಹಚ್ಕೊಂಡ್ಬಂದರು. ಮುಂದೇನಾಗ್ತದೆ ನೋಡ್ರಿ. ಆ್ಯಂಡ್ ಆಲ್ 3 of them ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಡಿಸ್ಟ್ ದ ಫರ್ನಿಚರ್ ವಿತ್ ಬ್ಲೀಡಿಂಗ್ ಆ್ಯಂಕಲ್. 3 ಮಂದಿ ಬಂದು ಅವನ ಮ್ಯಾಗ ಬಿದ್ರು. ಈ ಫರ್ನಿಚರ್ ನಡ್ವರ್ಕ್ ಬಿದ್ದಿದ್ದಲ್ಲ, ಕಾಲೇ ರಕ್ತ ಸುರಿತಾ ಇತ್ತು.
ಮುಂದೇನಾಗ್ತದೆ ನೋಡ್ರಿ, ಕೊನೆ ಕೂಡ ನಮ್ಮ ಹುಡುಗ ಅಂಜಬೂರಕ್ಕಲ್ಲ ಧೈರ್ಯವಂತ, ಸ್ವಾಮಿ ಫ್ರೂಡ್ ಇಸ್ ಬ್ರೇವರಿ. ಮುಂದೇನಾಗ್ತದೆ ನೋಡ್ರಿ, ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋವರ್ಡ್. ಎಲ್ಲರೂ ಏನು ಮಾಡ್ಲಕತ್ತಾರ್ರಿ, ಕಂಗ್ರ್ಯಾಚುಲೇಷನ್ ಹೇಳಕತ್ರಿ. ಅವನು ಸ್ವಾಮಿ ನೆಕ್ಸ್ಟ್ ಡೇ ನೀವು ಭಾರಿ ಕಳ್ನ ಹಿಡಿದು ಕೊಟ್ಟು, ಮೋಸ್ಟ್ ವಾಂಟೆಡ್ ನಟೋರಿಯಸ್ ಕಳ್ನ ಹಿಡಿದು ಕೊಟ್ಟು ಅಂತ ಹೇಳ್ಕಿರಂದು ಫುಲ್ ಹವಾ ಆಯ್ತು ರೀ ಸ್ವಾಮಿದು. ಮರುದಿನ ಬರೀ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳೋದು. ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನ ಕ್ಲಾಸ್ಮೇಟ್ ದಿನ ಹಿಯಾಸವ್ರು ಬೈದು ಹೋಗೋರು, ರೆಸ್ಪೆಕ್ಟ್ಲಿ ಮಾತಾಡ್ಲಾಕತ್ರು, ರೆಸ್ಪೆಕ್ಟ್ಲಿ ಗೌರವದಿಂದ ನೋಡ್ಲಕತ್ರ ಅವನಿಗೆ, ಯಾರಿಗೆ, ಸ್ವಾಮಿಗೆ. ಆ್ಯಂಡ್ ಈಸ್ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್. ಶಿಕ್ಷಕರು ಭಾರಿ ಮಾಡಿಪ್ಪ ಕೆಲಸ ಅಂತೇಳಿ ಅವನು ಬೆನ್ನು ತಟ್ಟಿದ್ರು. ದ ಹೆಡ್ ಮಾಸ್ಟರ್ ಸೈಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕಾಟ್. ಹೆಡ್ ಮಾಸ್ಟರ್, ಸ್ಕೂಲ್ ಹೆಡ್ ಮಾಸ್ಟರ್ ಅಂತ ಹೇಳಿದ್ರು. ಏನಂತ ಹೇಳಿದ್ರಿ, ಹಿ ವಾಸ್ ಅ ಟ್ರೂ ಸ್ಕಾಟ್. ಅವನೇ ನಿಜವಾದ ಒಬ್ಬ ಪೊಲೀಸು, ಧೈರ್ಯವಂತ, ಸ್ಟ್ರಾಂಗ್ ಮ್ಯಾನು ಅಂತ, ಕರೇಜಿಯಸ್ ಪರ್ಸನ್ ಅಂತ ಹೆಡ್ ಮಾಸ್ಟರ್ ಹೇಳಿದರು. ಸ್ವಾಮಿ ಹ್ಯಾಡ್ ಬೈಟನ್ ಇನ್ ಟು ದ ಫ್ಲೆಶ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಆ ಒಂದು ಜಿಲ್ಲೆಯಲ್ಲಿನೇ ಒಬ್ಬ ದೊಡ್ಡ ಮನೆ ಕಳ್ಳಾಮ, ಅಂಥವ್ನು ಹಿಡ್ದಾನಿವ, ಅಂಥವ್ನು ಕಚ್ಚಾನಿವ, ಅಂಥವ್ ಗಿಡ್ದಾನಂದ್ರೆ ಇವ ಅಂಥವ್ ಇರಬೇಕು ನಟೋರಿಯಸ್ ಅಂತೇಳಿ ಫುಲ್ ಹವಾ ಬಿಡ್ತಾರೆ ಆ ಜಿಲ್ಲೆ ಒಳಗೆ, ಆ ಡಿಸ್ಟ್ರಿಕ್ಟ್ನಿಗೆ. ಆ್ಯಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇವನಿಗೆ ಧನ್ಯವಾದಗಳನ್ನು ಹೇಳಿದರು, ಭಾಳಷ್ಟು ಇವನಿಗೆ ಒಂದು ಗೌರವವನ್ನು ಕೊಟ್ಟರು, ಸನ್ಮಾನವನ್ನು ಮಾಡಿದರು. ಈ ಒಂದು ಬ್ರೇವರಿ, ದ ಕರೇಜಿಯಸ್ನೆಸ್ ಆಫ್ ದ ಸ್ವಾಮೀಸ್. ಓಕೆ ನೋಡ್ರಿ ಹೆಂಗಾಯಿತು. ಮುಂದೆ ನೋಡೋಣ್ರಿ, ದ ಇನ್ಸ್ಪೆಕ್ಟರ್ ಸೈಡ್. ಇನ್ಸ್ಪೆಕ್ಟರ್ ಹೇಳ್ತಾರೆ, ಏನಂತ ಹೇಳ್ತಾರ್ರಿ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀ ದೊಡ್ಡವ ಪೊಲೀಸ್ ನೀನು ಆಗಿಬಿಡೋಲೆ, ಮತ್ತೆ ಸುಮ್ಮನೆ ಕಿರಿಕಿರಿ, ಎಲ್ಲ ಕಳ್ಳು ನೀನೇ ಹೇಳ್ಬಿಡ್ತಿ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ, ನೀವು ಒಬ್ಬನು ಒಂದೇ ಅಂತ ಈ ಇನ್ಸ್ಪೆಕ್ಟ್ರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೇಳ್ತಾರೆ. ಯಾವಾಗ ಹೇಳ್ತಾನೆ ರೀ ಸ್ವಾಮಿ ಸೈಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್ ಸರ್ಟನ್ಲಿ ಎಸ್. ಒಂದು ವಿನಮ್ರತೆಯಿಂದ ಹೇಳ್ತಾನೆ ರೀ, ನಾ ಪೊಲೀಸ್ ಆಗೇ ಆಗ್ತಾನೆ ರೀ, ದೊಡ್ಡವ ಆದ್ಬಳಕ್ಕೆ ಅಂತ ಹೇಳ್ತಾನೆ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆ್ಯನ್ ಎಂಜಿನ್ ಡ್ರೈವರ್. ಅವನ ಮೈಂಡ್ ಒಳಗೊಮ್ಮೆ ಏನು ಹೇಳ್ತಾ ಇತ್ತಪ್ಪ ಅಂದ್ರೆ ಡ್ರೈವರ್ ಆಗ್ಬೇಕಂತಿತ್ತು, ರೈಲ್ವೆ ಗಾರ್ಡ್ ಆಗ್ಬೇಕಂತಿತ್ತು ರೈಲ್ವೆ ಒಳಗೆ, ಅವರೇ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್, ಏನೇನು ಮುಂದೆ ಏನೇನು ಆಗ್ತದೆ ಅಂತಾರೆ ಬಸ್ ಕಂಡಕ್ಟರ್. ಈ ರೀತಿ ಕನಸನ್ನು ನಾವು ಕಂಡಿದ್ದ. ಪೊಲೀಸ್ನ ಮುಂದೆ ಹೇಳ್ದೆ, ನಾನು ದೊಡ್ಡವನಾಗ ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ರೀ ಅಂತ ಹೇಳ್ತಾನೆ. ನೋಡ್ರಿ ಈ ಸ್ವಾಮಿಯ ಒಂದು ಹೀರೋ, ಜೀರೋ ಇದ್ದಾವ ಏನದ ಹೀರೋ, ದ್ಯಾಟ್ ಈಸ್ ದ ಸ್ಟೋರಿ, ಜೀರೋ ಟು ಹೀರೋ. When he returned home from the club that night, father asked, where is the boy? Where he returned home from the club that night. ಅವರ ಅಪ್ಪ ಕ್ಲಬ್ನಿಂದ ಮನೆಗೆ ಬಂದು ಕೇಳ್ದ, ವೇರ್ ಇಸ್ ದ ಬಾಯ್, ಎಲ್ಲಿದ ನನ್ನ ಮಗ, ನಮ್ಮ ಹುಡುಗ ಎಲ್ಲಿದ್ದಾನೆ? ಹಿ ಇಸ್ ಅಸ್ಲೀಪ್, ಆಲ್ರೆಡಿ ಮಕ್ಕೊಂಡಿದ್ದಾನೆ. ಆಲ್ರೆಡಿ ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಲಾಸ್ಟ್ ನೈಟ್ ಸೇಡ್ ಇಸ್ ಮದರ್. ನಿನ್ನೆ ರಾತ್ರಿ ಒಂದು ಕಣ್ಣು ರೆಪ್ಪೇನೂ ಬಿಡ್ದಿಲ್ಲ ಅವ, ಪಾಪ ಬಿಡ್ರಿ ಅವನಿಗೆ ಮಕ್ಕೋಲಿ, ರಾತ್ರಿ ಬರ್ತಾನೆ ಪಾಪ, ಹುಡುಗಿ ಹೆಸರೇ ಅದ ಅಂತ ಅಮ್ಮ ತನ್ನ ಗಂಡನಿಗೆ ಹೇಳ್ತಾಳೆ. ವೇರ್ ಈಸ್ ಈ ಸ್ಲೀಪಿಂಗ್, ಎಲ್ಲಿ ಮಕ್ಕೋನ ಮಗ, ಮತ್ತು ಅಲ್ಲಿ ಹೋಗ್ಯಾನ ಅಜ್ಜಿ ಬಲಿ ಅಂತ ಕೇಳ್ತಾನೆ. ಇನ್ ಈಸ್ ಯೂಸ್ವಲ್ ಪ್ಲೇಸ್ ಮದರ್ ಸೈಡ್ ಕ್ಯಾಶುವಲಿ. ಅವ ದಿನ ಎಲ್ಲಿ ಮಕ್ಕೋತಾನೆ ಗೊತ್ತೈತಿರಲ್ಲ ನಿಮ್ಗೆ ಅಂತ ಹೇಳ್ಕಿರಿಂದ ಕ್ಯಾಶುವಲಿ ಮೀನ್ಸ್ ಸಾಮಾನ್ಯವಾಗಿ ಹೇಳ್ತಾಳೆ. ಈ ವೆಂಟ್ ಟು ಎ ಬೆಡ್ 7:30. ಅವ ಇವತ್ತು ಎಟ್ಟಕ್ಕೆ ಮಕ್ಕೋನಾನ, 7:00 ಮಕ್ಕೋನಾನ್ರಿ ಅಂತ ಹೇಳ್ತಾಳೆ ಹೆಂಡತಿ ತನ್ನ ಗಂಡನಿಗೆ. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೇನ್ ಫಾದರ್ ಸೈಡ್. ಮತ್ತು ಅಜ್ಜಿ ಬಾಜುಕೋಗಿ ಮಕ್ಕೊಂಡ. ಇವತ್ತು ಎಟ್ಟು ಹೇಳ್ರು ಅವನ ಸುದ್ದಾಗಂಗಿಲ್ಲ ತೈಕಿರಿಂದ ಅಪ್ಪ ಹೇಳ್ತಾನೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್. ನೋ ವಂಡರ್ ಹಿ ವಾಂಟೆಡ್, ಯಾವುದೇ ಒಂದು ಅದ್ಭುತ ಅವನು ಬಯಸಲಿಲ್ಲ. ಆಮೇಲೆ ನನ್ನ ಮನೆ ಬರೋರಿಗೆ ಮಕ್ಕೊಂಡಿದ್ದಾನೆ, ಒಂದು ಕ್ಲೇವರ್ ಬಾಯ್. ಅಪ್ಪನ ಒಂದು ಮಾತುಗಳನ್ನು ಕೇಳಿಲ್ಲ, ಒಂದು ಅಪ್ರಿಷಿಯೇಷನ್ ಮಾಡ್ಕೊಳ್ಳಿಲ್ಲ, ಒಳ್ಳೆಯ ಹುಡುಗ ನನ್ನ ಮಗ ಅಂತ ಹೇಳ್ಕಿರಿಂದ ಅಪ್ಪ ಹೇಳ್ತಾನೆ. ಮದರ್ ಲಾಸ್ಟ್ ಹರ್ ಟೆಂಪರ್. ತನ್ನ ತಾಯಿ ತನ್ನ ತಾಳ್ಮೆಯನ್ನು ಕಳೆದುಕೊಂಡು, ಟೆಂಪರ್ ಅಂದರೆ ತಾಳ್ಮೆ ಕಳ್ಕೊಳ್ತಾಳೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಬಿಟ್ಬಿಡ್ರಿ ಅವನಿಗೆ, ಅವನಿಗೆ ಇಷ್ಟ ಎಲ್ಲದಲ್ಲಿ ಮಕ್ಕೋತಾನೆ, ಸುಮ್ಮನೆ ಯಾಕೆ ಆಡ್ತೀರಿ ಅವನಿಗೆ ಅಂತ ಇಲ್ಲಿ ಹೆಂಡತಿ ಗಂಡನಿಗೆ ಹೇಳ್ತಾಳೆ. ಯು ನೀಡ್ ನಾಟ್ ರಿಸ್ಕ್ ಹಿಮ್ ಹಿಸ್ ಲೈಫ್ ಅಗೇನ್. ನೋಡ್ರಿ
ಅವ್ ಕಳೆಲ್ರಿ ಇವಂಗ ಹೊಡೆದಿದ್ದಾನೆ ಸತ್ತು ಹೋಗ್ತಿದ್ದ. ಅವ್ನ ಜೀವನ ರಿಸ್ಕ್ ಒಳಗೆ ಹಾಕ್ಬೇಡ್ರಿ, ಕಷ್ಟ ಸಿಲುಕ್ಬೇಡ್ರಿ, ಅವನ ಅಪಾಯದಲ್ಲಿ ಸಿಲುಕ್ಬೇಡ್ರಿ. ಸುಮ್ಮನೆ ಯಾಕೆ ಫಾದರ್ ಮಂಬಳ್ ಅಂದ್ರೆ ಗುಣಗುಟ್ಟು ಆ್ಯಸ್ ಎ ವೆಂಟ್ ಇನ್ ಟು ಚೇಂಜ್ ಆಲ್ ರೈಟ್. ಓಕೆ, ನಾನು ಸುಮ್ಮನೆ ಅಂದಿಲ್ಲ, ಅವನ್ನ ಬದಲಿಸ್ಬೇಕು, ಅವನಿಗೆ ಧೈರ್ಯ ತುಂಬಬೇಕಂತ ಮಾಡೀನಿ. ಆಲ್ ರೈಟ್. ಮಾಲಿ ಕಾಡಲ್. ವಾಟ್ ಈಸ್ ಮೀನ್ ಬೈ ಮಾಲಿ ಕಾಡಲ್? ಟ್ರೀಟ್ ಸಮೋನ್ ವೆರಿ ಕೈಂಡ್ಲಿ ಆ್ಯಂಡ್ ಪ್ರೊಟೆಕ್ಟ್ ದ ಪರ್ಸನ್ ಟು ಮಚ್ ಎನಿಥಿಂಗ್ ಅನ್ಪ್ಲೀಸಂಟ್. ನಾನು ಸುಮ್ಮನೆ ಮಾಡಿಲ್ಲ. ಅವನು ಏನಾದರೂ ಕಷ್ಟಕ್ಕೆ ಸಿಕ್ಕೊಂಡ್ರೆ ಅವನ ಆ ಒಂದು ಕಷ್ಟದಿಂದ ತಾನೇ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಇದರಿಂದ ನಾನು ಹೇಳಿದ್ದೀನಿ. ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಹಾಳು ಮಾಡ್ರಿ, ನೀ ಎಷ್ಟು ಹಾಳು ಮಾಡೋದ್ರಿ ಅಷ್ಟು ಹಾಳು ಮಾಡಿರಿ. ಅಮ್ಮ ಅಜ್ಜಿ ಕುಡಿ ಅದು ನಿಮ್ಮ ಬಿಟ್ಟು ಕೊಟ್ಟದು ಅಂತ ಹೇಳ್ತಾನೆ. ಒನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್. ಮುಂದೆ ನನ್ನ ಹೆಸರಲ್ಲೇ ಒಟ್ಟೆ ನೀವು ಬ್ಲೇಮ್ ಮಾಡಬೇಡ್ರಿ. ಅಂದರೆ ಎಲ್ಲ ನಿಮ್ಮ ಮನೆಯಾಗ ಇರ್ತಾರಲ್ರಿ, ಎಲ್ಲ ಹಾಳಾಲಕ್ಕೆ ನೀನೇ ಕಾರ್, ನಿಮ್ಮ ಮಾಮನೇ ಕಾರ್, ನಿಮ್ಮ ಅಜ್ಜಿ ಹಂಗೆ ನನಗೆ ನಾಳೆಗೆ ಅಪ್ಪ ಅಂತ ಅನ್ಬೇಡ್ರಿ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ದ ಅಂಡರ್ ದ ಬ್ಲ್ಯಾಂಕೆಟ್. ಇವ ಏನೋ ಮಕ್ಕೊಂಡೇ ಇಲ್ಲ. ಈ ಒಂದು ಸಂಭಾಷಣೆಯನ್ನು ಒಚ್ಕೊಂಡು ಇದ್ದಲ್ಲ, ಒಳಗಿಂದ ಕೇಳಕತ್ತ ಕಳ್ಳ ಅಂದ್ರೆ ಹಂಗಿರ್ತಾನಲ್ಲ ಹಂಗೆ ಒಳಗೆ ಕೇಳ್ಕೊಳತ್ತೆ. ಫೆಲ್ಟ್ ಟ್ರೆಮೆಂಡಸ್ಲಿ ಮೀನ್ಸ್ ಅಮೋಘದಿಂದ, ಬಹಳಷ್ಟು ಪ್ರೌಡ್ನೆಸ್, ರಿಲೀವ್ ಟು ಹಿಯರ್ ದ್ಯಾಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ನಮ್ಮ ಅಪ್ಪ ನಾನು ಬಿಡ್ತಾ ಇದ್ದಾನೆ, ತಲೆ ಕೆಡಿಸ್ಕೊಳ್ಳೋ ನಾನು ಬಿಟ್ಟು ನಮ್ಮ ಅಪ್ಪ ತೈಕರಿ ಏನು ಮಾಡ್ದ, ಆರಾಮಾಗಿ ಮಲ್ಕೊಂಡು ರಿಲ್ಯಾಕ್ಸ್ ಆಗಿ ಮಸ್ತ್ ನಿದ್ದೆ ಹೊಡೆದ ನಮ್ಮ ಸ್ವಾಮಿ. ಅದಕ್ಕೆ ಈ ಟೈಟಲನ್ನು ಏನಂತ ಕೊಟ್ಟಿದ್ದಾರೆ ರೀ, ಹೀರೋ ಅಂತ ಕೊಟ್ಟಿದ್ದಾರೆ. ನಮ್ಮ ಜೀರೋ ಇದ್ದವ ಹೀರೋ ಆದ, ಹೆಂಗಾದ, ಕರೇಜ್ ಹೊಂದಿದ್ರಿ ಅವರ ಅಪ್ಪ ಹೇಳಿದಾಗೆ. ಓಕೆ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10th, ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ನಾನು ಬಯಸೋದು ಫಾರ್ ದ ಓನ್ಲಿ ದ ಸಬ್ಸ್ಕ್ರಿಪ್ಷನ್ ಆಫ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಇಟ್ಸ್ ಯುವರ್ ಚಾನಲ್. And if you like this video class, just give a like. If you have that any doubts, you can comment in the comment section. Don't forget to share this video class to your friends group. Okay, ಅವರು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸ್ ಅಂತ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ ಕ್ಲಾಸ್, ಬಾಯ್.